ಕೊಟ್ಟಿದ್ದಾರೆ. ಅದನ್ನ ನಾನು ಜಿಲ್ಲಾಧಿಕಾರಿಯಿಂದ ಮರ್ತುಬಿಡಿ, ನಾನು ನಿಮ್ಮ ಜೊತೆಗೆ ಕಾಲೇಜಿಗೆ ಬಂದಿರುವ, ನಿಮ್ಮ ಜೊತೆ ಒಂದಷ್ಟು ವಿಚಾರಗಳು ಹಂಚ್ಕೊಳ್ಳೋಕೆ ಬಂದಿರುವ ನಿಮ್ಮ ಹೆಸರು. ಸೊ ನಿಮ್ಮ ಎಲ್ಲರೂ ಕೂಡ ಕನ್ನಡ ಮೀಡಿಯಂನಲ್ಲಿ ಬರೀತಾ ಇದ್ದೀರಲ್ವಾ, ಫೈನಲ್ ಈ ವರ್ಷದ ನಿಮ್ಮ ಈ ಸಿಲೆಬಸ್ನಲ್ಲಿ ನನಗೆ ನಿಮ್ಮ HOD ಅಲಾಟ್ ಮಾಡೋದು ಯಾವುದಪ್ಪ ಅಂದರೆ ಮೈಸೂರು ಒಡೆಯರ ಬಗ್ಗೆ ನೀವು ಪಾಠ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಮೈಸೂರು ಒಡೆಯರ ಒಂದು ಸಂಸ್ಥಾನ ಹೇಗೆ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ಮಹತ್ವಪೂರ್ಣವಾದಂತಹ ಕೆಲಸವನ್ನು ಮಾಡಿದೆ ಅನ್ನೋ ವಿಚಾರದಲ್ಲಿ ನಾನು ನಿಮಗೆ ಒಂದಷ್ಟು ಮಾಹಿತಿಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. 20 ವರ್ಷಗಳ ಹಿಂದೆ ನಾನು ಇದೇ ಕಾಲೇಜಲ್ಲಿ ಪಾಠ ಮಾಡಿದ್ದೆ. ಕರೆಕ್ಟಾಗಿ 20 ವರ್ಷಕ್ಕೆ ನಾನು ಇದೇ ಕಾಲೇಜಿಗೆ ವಾಪಸ್ ಬಂದಿದ್ದೀನಿ, ನನಗೆ ಗೊತ್ತಿಲ್ಲ. ನಿಮಗೆ ಈಗಾಗಲೇ ಸುಮಾರು ಈ ಸೆಮಿಸ್ಟರ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ದಕ್ಷಿಣ ಭಾರತದ ಇತಿಹಾಸ ಮತ್ತು ಸಮಾಜದ ಬಗ್ಗೆ ಈಗ ನಿಮ್ಮ ಟೀಚರ್ಸ್ ಪಾಠ ಮಾಡೋ ಜೊತೆಯಲ್ಲಿ ಮೈಸೂರಿನ ಒಡೆಯರು ಅಂತ ಅಂದಾಗ ಸಾಮಾನ್ಯವಾಗಿ ನಿಮಗೆಲ್ಲ ಏನೋ ಒಂದು ಕಲ್ಪನೆ ಬರ್ತದೆ ಅಲ್ವಾ? ಯಾಕೆಂದ್ರೆ ನಾವೆಲ್ಲರೂ ಕೂಡ ನಾವು ಅಂದ್ರೆ ನಮ್ಮ ಪೂರ್ವಿಕರು ಈ ಮೈಸೂರಿನ ಅರಸರಿಂದ ಆಳ್ವಿಕೆಗೆ ಒಳಪಟ್ಟರು. ಸೊ ಆ ಕಾರಣಕ್ಕಾಗಿ ನಮಗೂ ಮತ್ತು ಈ ಮೈಸೂರಿನ ಅರಸರಿಗೂ ಒಂದು ರೀತಿಯಾದಂತಹ ಭಾವನಾತ್ಮಕವಾದಂತಹ ಒಂದು ನಂಟಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಅರಸ ಮನೆತನಗಳು ಇರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜಿಲ್ಲೆಗಳಲ್ಲಿ, ಇವತ್ತಿನ ಜಿಲ್ಲೆಗಳಲ್ಲಿ ಈ ಒಂದು ರಾಜ ಪರಂಪರೆ ಇರಲಿಕ್ಕೆ ಸಾಧ್ಯವಿಲ್ಲ. ಆ ರಾಜ ಪರಂಪರೆಯನ್ನ ಪಡೆದವರ ಪೈಕಿ ಮೈಸೂರು ಜಿಲ್ಲೆಯವರಾದ ನಾವು ನಿಜಕ್ಕೂ ಬಹಳ ಹೆಮ್ಮೆ ಪಡಬೇಕು. ನಾನು ಯಾಕೆ ಮೈಸೂರು ಜಿಲ್ಲೆಯವರು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಚಾಮರಾಜನಗರ ಜಿಲ್ಲೆಯಾಗಿ 23 ವರ್ಷ ಆಯ್ತು ಅಷ್ಟೇ. ಅವಿಭಜಿತ ಮೈಸೂರು ಅಂತ ನಾವೇನು ಕರಿತೀವಿ ಅದು ಬಹಳ ವರ್ಷಗಳ ಕಾಲ ಇತ್ತು. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ನಿಮ್ಗೆ ಹೇಳಬೇಕು, ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನಮ್ಮ ರಾಜ್ಯವನ್ನ ಕರ್ನಾಟಕ ಅಂತ ಕರೀಲಿಲ್ಲ. ನಾವು ಮೈಸೂರು ರಾಜ್ಯ ಅಂತಲೇ ಕರೆದದ್ದು ಅಲ್ವಾ? ಮೈಸೂರು ರಾಜ್ಯ ಅಂತಲೇ ಕರೆದದ್ದು 1947 ಇಂದ 73 ವರೆಗೆ, until it was renamed as Karnataka, we were called and we were identified as the state of Mysore. ಆಮೇಲೆ ಅನ್ಸೋಕ್ ಶುರುವಾಯಿತು ಇಲ್ಲಿರ್ತಕ್ಕಂಥ ರಾಜಕೀಯ ನಾಯಕರುಗಳಿಗೆ ಈ ಮೈಸೂರು ಅನ್ನೋದು ಅದು ಒಂದು ಸಂಸ್ಥಾನಕ್ಕೆ ಹೆಸರು ಮಾತ್ರ ಮೀಸಲಾಗಿದೆ, ಇಡೀ ಕರ್ನಾಟಕದ ಸಮಗ್ರತೆಯನ್ನ ಅದು ರೆಪ್ರೆಸೆಂಟ್ ಮಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಏನ್ ಮಾಡಿದ್ರು, ಕರ್ನಾಟಕ ಅನ್ನೋದು ಐತಿಹಾಸಿಕವಾಗಿ ಬಹಳ ಹಿಂದಿನಿಂದ ಆ ಪದವನ್ನು ಬಳಸ್ತಾ ಇರೋದ್ರಿಂದ ಅದು ಬಹಳ ಸೂಕ್ತ ಅನ್ನೋ ಕಾರಣಕ್ಕಾಗಿ ದೇವರಾಜ ಅರಸು ಅವರು ನಿಮಗೆ ಗೊತ್ತಿರಬೇಕು, ಹಿಂದಿನ ಮುಖ್ಯಮಂತ್ರಿಗಳಾಗಿದ್ರು. ಆ ಒಂದು ಕಾರಣಕ್ಕೆ ಆ ಕಾಲದಲ್ಲಿ ನಮ್ಮನ್ನ ಮೈಸೂರಿನ ರಾಜ್ಯವನ್ನ ಕರ್ನಾಟಕ ರಾಜ್ಯ ಅಂತ ನಾವು ಮರು ನಾಮಕರಣ ಮಾಡಿದ್ವಿ. ಇತಿಹಾಸ ಮತ್ತು ಚರಿತ್ರೆಯನ್ನು ಓದಬೇಕಾದ್ರೆ ನಮಗೆ ಮೂಲಭೂತವಾಗಿ ಈ ಭೌಗೋಳಿಕ ಅಂಶಗಳು ಮತ್ತು ಚಾರಿತ್ರಿಕ ಘಟನೆಗಳ ಬಗ್ಗೆ ಗೊತ್ತಿರಬೇಕು. ವಿಶೇಷವಾಗಿ ನಮಗೆ ಸಾಹಿತ್ಯದ ಜ್ಞಾನ ಇರಬೇಕು. ಸಾಹಿತ್ಯ ಯಾರಿಗೆ ಗೊತ್ತಿರುತ್ತೆ ಅವರು ಇತಿಹಾಸವನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಪಾಠ ಬಹಳ ಜನ ಮಾತಾಡ್ತಾರೆ, ಆದ್ರೆ ಅನುಭವಿಸಿ ಅಭಿನಯದ ಮೂಲಕ ಪಾಠ ಮಾಡೋದಿದೆಯಲ್ಲ ಅದು ಬಹಳ ವಿಶೇಷವಾದಂತಹ ಗುಣ. ಆ ಅನುಭವಿಸುವ ಮನಸ್ಸು ಬೇಕಾದ್ರೆ ನಮಗೆ ಒಂದಷ್ಟು ಸಾಹಿತ್ಯದ ಒಡನಾಟವನ್ನು ಬೆಳೆಸ್ಕೋಬೇಕು. ಇತಿಹಾಸದಲ್ಲಿ ಸಾಹಿತ್ಯ ಬಹಳ ಮುಖ್ಯ ಮತ್ತು ಈ ಇತಿಹಾಸದಲ್ಲಿ ಈ ಭೂಗೋಳದ ಅಂಶಗಳು ಬಹಳ ಮುಖ್ಯ. ಅದಕ್ಕೆ ನಿಮಗೆ ಗೊತ್ತಿರಬೇಕು, ಈ ಪಾಠ ಮಾಡೋ ಹೇಳ್ತಾರೆ ಇತಿಹಾಸ ಅಂತ ಅಂದಾಗ ಸಾಮಾನ್ಯವಾಗಿ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ದಿ ಮದರ್ ಆಫ್ ಆಲ್ ಸೋಷಿಯಲ್ ಸೈನ್ಸಸ್ ಅಂತ ಕರಿತೀವಿ ಅಲ್ವಾ? ಅಂದ್ರೆ ಎಲ್ಲ ಈ ಸಾಮಾಜಿಕ ಅಥವಾ ಏನು ನಮ್ಮ ಸಬ್ಜೆಕ್ಟ್ಸ್ ಗಳಿದೆ ಅವುಗಳಿಗೆ ಒಂಥರ ತಾಯಿ ಇದ್ದಂಗೆ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ನೀವು ನೋಡಿ, ಇತಿಹಾಸಕ್ಕೆ ಇಟ್ ಡಸಂಟ್ ಹ್ಯಾವ್ ಇಟ್ಸ್ ಓನ್ ಸ್ಕೋಪ್, ಇಟ್ ಡಸಂಟ್ ಹ್ಯಾವ್ ಇಟ್ಸ್ ಓನ್ ಸಬ್ಜೆಕ್ಟ್ ಮ್ಯಾಟರ್. ಅದಕ್ಕೆ ತನ್ನದೇ ಆದಂತಹ ವಸ್ತು ವಿಷಯ ಇಲ್ಲ, ಎಲ್ಲವನ್ನೂ ಸೇರಿಸಿಕೊಂಡು ಅದು ಕಲಿಯುತ್ತೆ, ಅದು ಕಲಿಸುತ್ತೆ. ಎಕನಾಮಿಕ್ಸ್ ಬಂದ್ರೆ ಆರ್ಥಿಕ ಚರ್ಚೆಗಳು ಮಾತ್ರ ಆರ್ಥಿಕ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಸೋಷಿಯಾಲಜಿಯವರು ಸಾಮಾಜಿಕ ಚರಿತ್ರೆ, ಸಾಮಾಜಿಕ ಬದಲಾವಣೆಗಳ ಬಗ್ಗೆ ಮಾತಾಡ್ತಾರೆ. ರಾಜಕೀಯ ಶಾಸ್ತ್ರ ಕಲಿಯೋರು ರಾಜಕೀಯ ಆ ಒಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಆದ್ರೆ ಇತಿಹಾಸ ಇಟ್ ಇನ್ಕ್ಲೂಡ್ಸ್ ಆಲ್ ದೀಸ್ ಆಕ್ಟಿವಿಟೀಸ್ ಆಸ್ ಅನ್ ಆಕ್ಟಿವಿಟಿ ಆಫ್ ದ ಮ್ಯಾನ್ಕೈಂಡ್. ಇಡೀ ಮನುಷ್ಯ ಕುಲದ ಮನುಷ್ಯತ್ವದ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿಕೊಂಡು ತನ್ನೊಳಗೆ ಸೇರಿಕೊಂಡು ಅದು ಕೇವಲ ಒಂದು ವಿಷಯಕ್ಕೆ ನಿರ್ದಿಷ್ಟವಾಗಿ ತನ್ನನ್ನು ಸೀಮಿತಗೊಳಿಸಿಕೊಳ್ಳೋದಿಲ್ಲ. ಆ ಕಾರಣಕ್ಕಾಗಿ ಇತಿಹಾಸ ಬಹಳ ಮುಖ್ಯ ಅಂತ ಅನಿಸ್ಬಿಡುತ್ತೆ. ಸಾಮಾನ್ಯವಾಗಿ ಇತಿಹಾಸ ಅಂತ ಬಂದಾಗ ಮುಖ್ಯವಾಗಿ ನಾನು ನಿಮ್ಗೆ ಇಂಟ್ರೊಡಕ್ಷನ್ ಹೇಳ್ತೀನಿ, ನೆಕ್ಸ್ಟ್ ನಾನು ಬೇರೆ ಮೈಸೂರಿನ ಎಲ್ಲ ವಿಚಾರಕ್ಕೆ ಹೋಗ್ತೀನಿ. ಇತಿಹಾಸ ಅಂತಂದಾಗ, ಚರಿತ್ರೆ ಅಂತಂದಾಗ ನಾವು ಗಮನಿಸಬೇಕಾಗಿದೆ ಏನಪ್ಪ ಆಧಾರ. ಯಾಕೆ ಆಧಾರಗಳು ಮುಖ್ಯವಾಗ್ತದೆ, ಯಾಕೆ ಆಕರಗಳು ಬಹಳ ಮುಖ್ಯವಾಗ್ತದೆ? ಯಾಕೆ ಅಂತಂದ್ರೆ ಇತಿಹಾಸ ನಾವು ಯೋಚನೆ ಮಾಡೋದು ಪ್ರಸ್ತುತ ವರ್ತಮಾನದ ಬಗ್ಗೆ ಅಲ್ಲ. ಇತಿಹಾಸ ಅಂತಂದ್ರೆ ಅದು ಗತಕಾಲದಲ್ಲಿ ನಡೆದು ಹೋಗಿರುವಂತಹ ಘಟನೆಗಳು.
ಯಾವ ಘಟನೆಗಳು ನಡೆದು ಹೋಗಿದೆಯೋ ಆ ಘಟನೆಗಳನ್ನ ವೈಜ್ಞಾನಿಕವಾಗಿ ಅದನ್ನ ಸಂಸ್ಕರಣೆ ಮಾಡಿ ವಿಶ್ಲೇಷಣೆ ಮಾಡಿ ನಂತರ ಅದನ್ನ ಪುನರ್ರಚನೆ ಮಾಡ್ತೀವಲ್ಲ, ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ವಾಟ್ ಇಸ್ ನೋನ್ ಆಸ್ ರೀರೈಟಿಂಗ್ ಆಫ್ ಹಿಸ್ಟರಿ. ಇತಿಹಾಸ ಅನ್ನೋದು ಆ ಕಾರಣಕ್ಕಾಗಿ ಬಹಳ ಪ್ರಮುಖವಾದಂತಹ ಒಂದು ಮಹತ್ವವನ್ನ ಪಡ್ಕೊಬಿಡ್ತದೆ. ಅದಕ್ಕೆ ಏನು ಬಹಳ ಮುಖ್ಯ? ಆಧಾರ ಬೇಕು. ಹಾಗಾದ್ರೆ ನಮಗೆ ಸಿಕ್ಕಿರೋ ಎಲ್ಲ ಆಧಾರಗಳು ಇತಿಹಾಸ ಆಗುತ್ತಾ? ಸಾಧ್ಯ ಇಲ್ಲ. ನಮಗೆ ಸಿಗಬಹುದಾದ ಎಲ್ಲ ಆಧಾರಗಳು, ಎಲ್ಲ ಆಕರ ಗ್ರಂಥಗಳು ಇತಿಹಾಸ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಿಮ್ಗೆ ಹೇಳಿದೆ, ನಮಗೆ ಯಾವುದೇ ಗ್ರಂಥಗಳು, ಯಾವುದೇ ಒಂದು ಆಧಾರಗಳು ಸಿಕ್ಕಿದ್ರೆ ಅವುಗಳನ್ನ ನಾವು ನೋಡ್ತೀವಿ, ಅದನ್ನ ಓದ್ತೀವಿ, ಅದನ್ನ ಸಂಸ್ಕರಣೆ ಮಾಡ್ತೀವಿ, ಪ್ರಾಸೆಸ್ ಮಾಡ್ತೀವಿ, ಆಮೇಲೆ ವಿಶ್ಲೇಷಣೆ ಮಾಡ್ತೀವಿ. ಆನಂತರವೇ ನಾವು ನಮ್ಮ ಅಭಿಪ್ರಾಯಗಳನ್ನ ಮತ್ತು ತೀರ್ಮಾನಗಳನ್ನ ನಾವು ಮಾಡ್ತೇವೆ. ದಿಸ್ ಇಸ್ ಎ ವೆರಿ ಲಾಂಗ್ ಪ್ರಾಸೆಸ್. ಈ ಪ್ರಾಸೆಸ್ ಅನ್ನ ನಾವು ವಸ್ತುನಿಷ್ಠವಾಗಿ ಮಾಡಬೇಕು. ಹಿಸ್ಟ್ರಿ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ರಿಲೆವೆಂಟ್ when you have an objective approach for the understanding of the things and the incidents that have happened in the past. ಹಿಂದೆ ಆಗಿರಬಹುದಾದ ಈ ಘಟನೆಗಳ ಬಗ್ಗೆ ನಾವು ಯಾವುದೇ ರಾಗದ್ವೇಷಗಳಿಲ್ಲದೆ, ಯಾವುದೇ ರೀತಿಯಾದಂತಹ ಪಕ್ಷಪಾತ ಧೋರಣೆ ಮಾಡದೆ, ನಾವು ಆಬ್ಜೆಕ್ಟಿವ್ ಆಗಿ ಅಂತ ಹೇಳ್ತೀವಲ್ಲ, ಆಬ್ಜೆಕ್ಟಿವಿಟಿ ಅಂದ್ರೆ ಏನು? ವಸ್ತುನಿಷ್ಠವಾಗಿ ನೋಡೋದು, ಸತ್ಯವನ್ನ ಸತ್ಯವಾಗಿ ನೋಡ್ತಕ್ಕಂಥದ್ದು, ವಾಸ್ತವನ ವಾಸ್ತವವಾಗಿ ಹೇಳ್ತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ಒಗ್ಗರಣೆ ಆಗ್ತದೆ. ಒಗ್ಗರಣೆ ಗೊತ್ತಲ್ವಾ? ಒಗ್ಗರಣೆ ವಿಚಾರ ನಿಮಗೆ ಗೊತ್ತಿದೆ ಅಲ್ವಾ? ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಚಟಪಡಿಸ್ಬಿಡುತ್ತೆ, ಒಳಗಡೆ ಇನ್ನೂ ಹಾಕ್ತಾರೆ. ಅಂದ್ರೆ ಈ ಮಸಾಲೆ ಹಾಕೋದು ಅಂತ ಹೇಳ್ತಾರೆ, ಇತಿಹಾಸದಲ್ಲಿ ಮಾಡಬಾರ್ದು. ನೀವು ಇತಿಹಾಸದಲ್ಲಿ ಮಸಾಲೆ ಹಾಕಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಯು ಆರ್ ಟ್ರೈಂಗ್ ಟು ಮಿಸ್ಗೈಡ್ ಅಂಡ್ ಆಲ್ಸೋ ಬ್ರಿಂಗಿಂಗ್ ಓನ್ಲಿ ದ ಬ್ಯಾಡ್ ಫ್ಯಾಕ್ಟ್ಸ್ ಅಂಡ್ ದ ರಾಂಗ್ ಫ್ಯಾಕ್ಟ್ಸ್ ಆಫ್ ಹಿಸ್ಟರಿ. ಅದಕ್ಕೆ ಬಹಳ ಸಂದರ್ಭಗಳಲ್ಲಿ ಇತಿಹಾಸದ ಬಗ್ಗೆ ಹೇಳುವಾಗ ನಾವು ಇತಿಹಾಸದ ಉಪಯೋಗಕ್ಕಿಂತ ಬಳಕೆಗಿಂತ ದುರ್ಬಳಕೆನೇ ಜಾಸ್ತಿ ಅಂತ ನಾವು ಮಾತಾಡ್ತೀವಿ. ಅದು ಆಮೇಲೆ ಬರ್ತೀವಿ. ಸೊ ನಮಗೆ ಸಿಕ್ಕಿರುವ ಆಧಾರಗಳನ್ನ ಗಮನಿಸಿಕೊಂಡು ನಾವು ಇತಿಹಾಸವನ್ನ ಪುನರ್ರಚನೆ ಮಾಡ್ತೀವಿ. ಆದ್ದರಿಂದ ಆಧಾರಗಳು ಬಹಳ ಮುಖ್ಯ. ಎಷ್ಟು ಮುಖ್ಯ ಆಧಾರಗಳಂತಂದ್ರೆ, ನೀವು ನಾವು ಯೋಚನೆ ಮಾಡೋಣ, ನಮಗೆ ಜ್ಞಾಪಕ ಶಕ್ತಿ ಎಷ್ಟು ಮುಖ್ಯ. ಜಸ್ಟ್ ಇಮ್ಯಾಜಿನ್, ವಿತೌಟ್ ಮೆಮೊರಿ ವಾಟ್ ವಿಲ್ ಬಿ ಅವರ್ ಸ್ಟೇಟಸ್? ನಮಗೆ ಜ್ಞಾಪಕ ಶಕ್ತಿನೇ ಇಲ್ಲ ಅಂತ ಅನ್ಕೋಬೇಡ, ಏನಾಗೋದು ನಮ್ಮ ಸ್ಥಿತಿ? ಕಷ್ಟ ವಹಿಸ್ಕೊಳ್ಳಕ್ಕೆ. ದಟ್ ಮೀನ್ಸ್ ನಾವು ಮಾನಸಿಕ ಅಸ್ವಸ್ಥ ಆಗೋಗ್ತೀವಲ್ವ, ಈ ಸಮಾಜದ ಮತ್ತು ಈ ವ್ಯವಸ್ಥೆಯ ಸಂಪರ್ಕವನ್ನೇ ಕಳ್ಕೊಂಡ್ಬಿಡ್ತೀವಲ್ವಾ. ದಟ್ ಮೀನ್ಸ್ ವಿ ಲೂಸ್ ಅವರ್ ಸೆಲ್ಸ್, ವಿ ಲೂಸ್ ಅವರ್ ಎಕ್ಸಿಸ್ಟೆನ್ಸ್. ಆರೋಗ್ಯ ದೃಷ್ಟಿಯಿಂದ ಆ ರೀತಿ ನೋಡ್ತೀವಿ. ಒಂದು ದೇಶಕ್ಕೆ ಇತಿಹಾಸ ಅಥವಾ ಚರಿತ್ರೆ ಇಲ್ಲದೆ ಹೋದ್ರೆ ಆ ದೇಶ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತದೆ. ದಟ್ ಸೊಸೈಟಿ ಕ್ಯಾನ್ ನಾಟ್ ಮೂವ್ ಫಾರ್ವರ್ಡ್. ಆ ಸಮಾಜ ಮುಂದಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಜ್ಞಾಪಕ ಇದ್ದಿರಲ್ವೇ ಏನಾಯ್ತು ಅಂತ ನಿಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ನಿಮಗೆ ಜ್ಞಾಪಕ ಶಕ್ತಿನೇ ಇಲ್ಲದೆ ಹೋದ್ರೆ ಯು ಕ್ಯಾನಾಟ್ ರಿಟ್ರೀವ್ ವಾಟ್ ಹ್ಯಾಡ್ ಹ್ಯಾಪನ್ ಇನ್ ದ ಪಾಸ್ಟ್. ಇವತ್ತು ನಾವು ಕಂಪ್ಯೂಟರ್ ಬಗ್ಗೆ ಮಾತಾಡ್ತೀವಲ್ವಾ, ಕಂಪ್ಯೂಟರ್ ನಲ್ಲಿ ನಮ್ಗೆ ಬೇಕಾದ ಎಲ್ಲ ಮಾಹಿತಿಗಳನ್ನ ಸ್ಟೋರ್ ಮಾಡಿರ್ತೀವಿ, ಹೌದಾನೆ? ಎಲ್ಲ ಮಾಹಿತಿನ ಸ್ಟೋರ್ ಮಾಡಿ ನನಗೆ ಯಾವಾಗ ಬೇಕೋ ಆವಾಗ ರಿಟ್ರೀವ್ ಮಾಡ್ತೀವಿ. ರಿಟ್ರೀವ್ ಅಂದ್ರೆ ವಾಪಸ್ ಪಡ್ಕೊಳ್ತೀವಿ. ಅದಕ್ಕೆ ಕಂಪ್ಯೂಟರ್ ನಲ್ಲಿ ಸ್ಟೋರ್ ಮಾಡಿರ್ತೀವಿ. So human mind is also like that. History is also like that. It is a repository of all these incidents and what is known as ಘಟನೆಗಳೆಲ್ಲ ಇರ್ತವಲ್ಲ, ಅದು ಒಂಥರ ಖಜಾನೆ ಇದ್ದಂಗೆ, ಒಂಥರ ಕಣಜ ಇದ್ದ ಹಾಗೆ. ಅದನ್ನೆಲ್ಲ ಮತ್ತೆ ನಾನು ರಿಟ್ರೀವ್ ಮಾಡ್ಬೇಕಂದ್ರೆ ನನಗೆ ಜ್ಞಾಪಕ ಬೇಕು. ಅಂದ್ರೆ ಐ ಆಮ್ ಜಸ್ಟ್ ಟ್ರೈಂಗ್ ಟು ಎಂಫಸೈಸ್ ಆನ್ ದ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ, ನಾಟ್ ಓನ್ಲಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಪಾಸ್ಟ್ ಬಟ್ ಆಲ್ಸೋ ಇನ್ ಕ್ರಿಯೇಟಿಂಗ್ ಅ ಮೀನಿಂಗ್ಫುಲ್ ಫ್ಯೂಚರ್. ನಾವು ಇವತ್ತು ಹೇಗಿದ್ದೀವಿ, ನಮ್ಮ ಇವತ್ತಿನ ಈ ಸ್ಥಿತಿಗತಿಗೆ ಕಾರಣ ಏನು, ನಮ್ಮ ದೇಶ ಯಾಕೆ ಸಾಮಾಜಿಕವಾಗಿ ಹಿಂದುಳಿದಿದೆ, ನಾವು ಕೆಲ ವಿಚಾರಗಳಲ್ಲಿ ಯಾಕೆ ಈ ರೀತಿಯಾದಂತಹ ಆಲೋಚನೆಗಳು ಮಾಡ್ತೀವಿ, ಯಾಕೆ ನಮ್ಮ ದೇಶದಲ್ಲಿ ಕ್ರಾಂತಿಗಳಾಗೋದಿಲ್ಲ, ಯಾಕೆ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಧಾರ್ಮಿಕ ಸುಧಾರಣೆಗಳಾಗಿದೆ, ಇವೆಲ್ಲವನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಯು ಶುಡ್ ಗೋ ಟು ದ ಪಾಸ್ಟ್. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪಾಸ್ಟ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್, ಯು ಕೆನಾಟ್ ಅಪ್ರಿಶಿಯೇಟ್ ಅಂಡ್ ಯು ಕೆನಾಟ್ ಸಿಗ್ನಿಫೈ all the importance of these activities. ನಮಗೆ ಹಿಂದಿನ ಆ ಘಟನೆಗಳು, ಯಾಕೆ ಜನ ಹಿಂಗಿದ್ದಾರೆ, ಯಾಕೆ ನಾವು ಹಿಂಗ್ ರಿಯಾಕ್ಟ್ ಮಾಡ್ತೀವಿ ಅನ್ನೋ ವಿಚಾರಗಳು ಬಂದಾಗ ನಮಗೆ ಇತಿಹಾಸ ಬಹಳ ಮುಖ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಅದರ ಪ್ರಾಮುಖ್ಯತೆ ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇತಿಹಾಸ ಚರಿತ್ರೆ ಅಂತ ಬಂದಾಗ ಮನುಷ್ಯ ಎಷ್ಟೇ ದೊಡ್ಡವನಾಗು, ಎಷ್ಟೇ ಎತ್ತರಕ್ಕೆ ಹೋದ್ರು, ಎಷ್ಟೇ ದೊಡ್ಡ ಸ್ಥಾನವನ್ನು ಅಲಂಕರಿಸಿದ್ರು ಅವನು ತನ್ನ ಮೂಲವನ್ನು ಮರಿಬಾರದು. ಹೌದಾ? ನೀವು ನಾಳೆ ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗಿ ದೊಡ್ಡ ದೊಡ್ಡ ನಗರಗಳಲ್ಲಿ ಕೆಲಸ ಮಾಡಿ,
ಬಹಳ ದೊಡ್ಡ ಮಟ್ಟಕ್ಕೆ ನೀವು ಶ್ರೀಮಂತರಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ, ಆದರೆ ಯಾವತ್ತೂ ಕೂಡ ನೀವು ಹುಟ್ಟಿದ ಊರನ್ನು ಮರಿಬಾರ್ದು, ನೀವು ಓದಿದ ಶಾಲೆಯನ್ನು ಮರಿಬಾರ್ದು, ನಿಮಗೆ ಪಾಠ ಹೇಳ್ಕೊಟ್ಟ ಗುರುಗಳನ್ನ ನೀವು ಮರಿಬಾರ್ದು. ಅದು ನಿಯತ್ತು, ಅದು ಕೃತಜ್ಞತೆ, ಅದು ಹೇಳ್ಕೊಡೋದು ಇತಿಹಾಸ. ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ರೂಟ್ಸ್, ಯು ಕ್ಯಾನ್ ನಾಟ್ ಎಂಜಾಯ್ ದ ಫ್ರೂಟ್ಸ್ ಆಫ್ ಲೈಫ್. ನಿಮ್ಮ ಬೇರುಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ನಾವೆಲ್ಲ ಮಾತಾಡ್ತೀವಲ್ವಾ, ದೇಶಿ ಸಂಸ್ಕೃತಿ ಅಂತ ಹೇಳ್ತೀವಲ್ವಾ, ದೇಶೀಯತೆ, ನಮ್ಮ ಭಾಷೆ, ನಮ್ಮ ಸೊಗಡು, ನಮ್ಮ ಹಳ್ಳಿ, ನಮ್ಮ ಗ್ರಾಮ ಅಂತ ಇವೆಲ್ಲ ಮಾತಾಡ್ತೀವಲ್ಲ, ಇವೆಲ್ಲ ಬರೋದೇನಂದ್ರೆ ಅಭಿಮಾನ ಪೂರ್ವಕವಾದ ಮಾತುಗಳು. ಯಾವಾಗ ಬರುತ್ತೆ ಅಂದ್ರೆ ನಮಗೆ ನಮ್ಮ ಬೇರಿನ ಮಹತ್ವ ಗೊತ್ತಿದ್ದಾಗ ಮಾತ್ರ. ಅಂದ್ರೆ ಒಬ್ಬ ವ್ಯಕ್ತಿಗೆ ಅವನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಕ್ಕೆ ಅವನ ಬೇರಿನ, ಅವನ ಮೂಲದ ಸತ್ವವನ್ನ, ಮೂಲದ ಮಹತ್ವವನ್ನ ತಿಳಿಸ್ಕೊಡೋದು ಈ ಒಂದು ಚರಿತ್ರೆ. ಹಾಗೆ ಒಂದು ದೇಶದ, ಇವತ್ತು ಕರ್ನಾಟಕ ದೊಡ್ಡದಾಗಿ ಚೆನ್ನಾಗಿ ಕಾಣಬಹುದು, ಆದ್ರೆ 50 ವರ್ಷದಿಂದ ಇರಲಿಲ್ಲ. ಇವತ್ತು ಭಾರತ ಇಡೀ ಪ್ರಪಂಚವನ್ನೇ ಬೆರಗಾಗುವ ಹಾಗೆ ಅಭಿವೃದ್ಧಿಯನ್ನು ಸಾಧಿಸಿರ್ಬೋದು. ಬಟ್ 50 years ago India was not like this. 50 years ago Karnataka was not like this. ಹಾಗಾದ್ರೆ ಆಗ ಹೇಗಿತ್ತು, ಈಗ ಹೇಗೆ ಬದಲಾವಣೆ ಹೊಂದಿದೆ? ದಿಸ್ ಟ್ರಾನ್ಸ್ಫಾರ್ಮೇಶನ್, ದ ಸೈಕಲ್ ಆಫ್ ಡೆವಲಪ್ಮೆಂಟ್, the cycle of socio-economic development, if you want to understand and appreciate, you should go to the roots. That is history. ಇತಿಹಾಸ ನಮ್ಮ ಮೂಲವನ್ನು ನಮಗೆ ಹೇಳ್ಕೊಡುತ್ತೆ, ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಡುತ್ತೆ, ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡುತ್ತೆ. ಆ ಮೂಲಕ ಸಮಾಜವನ್ನ ಕಟ್ಟುತ್ತೆ, ಆ ಮೂಲಕ ಸಮಾಜದ ಒಳ್ಳೆ ಮನಸ್ಸುಗಳನ್ನ ಬೆಸೆಯುತ್ತೆ ಮತ್ತು ಈ ದೇಶದ ಬೆಳವಣಿಗೆಗೆ ಪೂರಕವಾಗಿರ್ತದೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ. ಸೊ ಇವೆಲ್ಲವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಯಾವುದೇ ಒಂದು ಪಾಠವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ, ಯಾವುದೇ ಒಂದು ಸಾಮ್ರಾಜ್ಯದ ಬಗ್ಗೆ, ರಾಜ್ಯಗಳ ಬಗ್ಗೆ ನೀವು ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಅವರ ಈ ಒಂದು ಆಧಾರಗಳನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಕು. ಮೈಸೂರಿನ ಒಡೆಯರು ಅಂತ ಹೇಳಿದೆ. ಮೈಸೂರಿನ ಒಡೆಯರು ಅಂತ ತಕ್ಷಣ ನಿಮಗೆ ಗೊತ್ತಿದೆ, ಅದಕ್ಕೆ ಕರ್ನಾಟಕದ ರಾಜ್ಯದಲ್ಲಿ ಮಾತ್ರವಲ್ಲ, ಭಾರತದ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಅದರದೇ ಆದಂತ ಮಹತ್ವ ಇದೆ. ಅದಕ್ಕೆ ಕಾರಣಗಳು ಬಹಳಷ್ಟಿದೆ. ಜನರಲ್ ಆಗಿ ನಿಮಗೆ ಕೆಲವು ಇಂಪಾರ್ಟೆಂಟ್ ಇದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಮೈಸೂರು ರಾಜರು, ಮೈಸೂರು ಒಡೆಯರು, ಅವ್ರನ್ನ ಸಾಮಾನ್ಯವಾಗಿ ಒಡೆಯರು ಅಂತ ಕರೆದ್ರು. ಅವ್ರನ್ನ ಯಾರು ಪ್ರಭುಗಳು ಅಂತ ಕರೀಲಿಲ್ಲ, ನಾಯಕರು ಅಂತ ಕರೀಲಿಲ್ಲ, ಅಥವಾ ರಾಜರು ಅಂತ ಕರೀಲಿಲ್ಲ, ಅವ್ರನ್ನ ಒಡೆಯರು ಅಂತ ಕರೆದ್ರು. ನಮಗೆ ಗೊತ್ತಲ್ಲ, ಒಡೆಯ ಅಂದ್ರೆ ಅವನ ಪ್ರಭು ತರ, ಅವ್ರಿಗೆ ನಮ್ಮ ನಾಯಕ ತರ, ಅವನು ಸ್ವಾಮಿ ಅಂತ ನಮಗೆ. ಸೊ ಒಡೆಯರು ಅಂತ ಕರೆಸ್ಕೊಳ್ಳುವಂತ ಏನೋ ಮೈಸೂರಿನ ರಾಜರುಗಳು. ನಿಮಗೆ ಆಶ್ಚರ್ಯ ಆಗ್ಬೋದು, ಕರ್ನಾಟಕದ ಇತಿಹಾಸದಲ್ಲಿ ದ ಸೆಕೆಂಡ್ ರಾಯಲ್ ಎಂಪೈರ್ ವಿಚ್ ರೂಲ್ಡ್ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಕರ್ನಾಟಕದ ಇತಿಹಾಸವನ್ನು ಗಮನಿಸಿದ್ರೆ, ಕರ್ನಾಟಕದ ಚರಿತ್ರೆಯಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ಮಾಡಿದವರು ಯಾರು? ತಲಕಾಡಿನ ಗಂಗರು. ನಿಮಗೆ ತಲಕಾಡು ಗೊತ್ತಲ್ವಾ? ನಮ್ಮ ಪಕ್ಕದಲ್ಲೇ ಇದೆ ತಲಕಾಡು ಅಲ್ವಾ? ಅದು ಮೈಸೂರು ಜಿಲ್ಲೆಗೆ ಸೇರ್ಕೊಳ್ಳುತ್ತೆ. ನರಸೀಪುರದಿಂದ ಆ ಕಡೆ ಹೋದ್ರೆ ಕಾವೇರಿ ನದಿ ದಡದಲ್ಲಿ ತಲಕಾಡು ಬರುತ್ತೆ. ಆ ತಲಕಾಡಿನ ಗಂಗರು ಬಹಳ ಪ್ರಸಿದ್ಧಿಯನ್ನು ಪಡೆದಂತ ರಾಜ ಮಹಾರಾಜರು. ಒಂದು ಕಾಲದಲ್ಲಿ ನಮ್ಮ ಈ ಚಾಮರಾಜನಗರ ಏನ್ ಕರೀತಾ ಇದೆ, ಇದು ಕೂಡ ಗಂಗರ ಆಳ್ವಿಕೆಗೆ, ಚೋಳರ ಆಳ್ವಿಕೆಗೂ ಕೂಡ ಒಳಪಟ್ಟಿತ್ತು. ಈ ಗಂಗರು ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಶತಮಾನಗಳ ಕಾಲ, ಅತಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆಯನ್ನು ನಿರಂತರವಾಗಿ ನಡೆಸಿದಂತ ರಾಜ ಮನೆತನ. ಅವರೇ ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಡೈನಾಸ್ಟಿ ವಿಚ್ ರೂಲ್ಡ್ ಫಾರ್ more number of years in the history of Karnataka is ಮೈಸೂರಿನ ಒಡೆಯರು. ಆ ಮೈಸೂರಿನ ಒಡೆಯರು ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಸುಮಾರು 25 ಜನ ರಾಜರು ಸಿಗ್ತಾರೆ. ಒಬ್ಬರಲ್ಲ ಇಬ್ಬರಲ್ಲ, 25 ಜನ. ಅವ್ರು ಹೇಳ್ಕೊತಾರೆ, ನಾವು 1399 1400ರಿಂದನೇ ನಾವು ಆಳ್ವಿಕೆಯನ್ನು ಮಾಡ್ತಾ ಇದ್ದೋ ಅಂತ. ಆದ್ರೆ ನೀವು ಇವತ್ತು ಅಂದ್ಕೊಂಡಿರುವ ಹಾಗೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ಪ್ರಾರಂಭದಲ್ಲಿ ಅವರು ಕಟ್ಟಲಿಲ್ಲ. ನೋಡಿ, ಒಂದು ತಿಳ್ಕೋಬೇಕು ಇತಿಹಾಸದ ವಿದ್ಯಾರ್ಥಿಗಳಾಗಿ, ಈಗ ನಮಗೆ ಯಾವುದು ದೊಡ್ಡ ದೊಡ್ಡ ರಾಜ್ಯಗಳಾಗಿ, ಸಾಮ್ರಾಜ್ಯಗಳಾಗಿ ಕಾಣ್ತಾ ಇದೆಯೋ, ಇವೆಲ್ಲವೂ ಕೂಡ ಪ್ರಾರಂಭದಲ್ಲಿ ಸಣ್ಣ ಸಣ್ಣ ಪ್ರಾಂತ್ಯಗಳಾಗಿದ್ದವು, ಸಣ್ಣ ಸಣ್ಣ ಪಾಡೆಪಟ್ಟುಗಳಾಗಿದ್ದವು, ಸಣ್ಣ ಏನೋ ಮಾಂಡಲಿಕರಾಗಿದ್ದವರು. ಓವರ್ ಎ ಪೀರಿಯಡ್ ಆಫ್ ಟೈಮ್ some of the rulers in that particular dynasty, they become more important and they create a bigger empire for their dynasty. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಹಲವಾರು ವರ್ಷಗಳ ಕಾಲಾನಂತರದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಅವರು ಕಟ್ಟಿಕೊಳ್ಳಕ್ಕೆ ಸಾಧ್ಯವಾಗ್ತದೆ. ಈ ಮೈಸೂರಿನ ಒಡೆಯರ ಪೈಕಿ ನಾನು ಆಗಲೇ 25 ಜನರಿದ್ರು ಅಂತ ಹೇಳಿದ್ರಲ್ಲ, ಇವರು ಹೆಂಗೆ ಪ್ರಾರಂಭ ಮಾಡಿಕೊಂಡ್ರು ಅದಕ್ಕೆ ಸ್ವಲ್ಪ ಹಿನ್ನೆಲೆ ನಿಮಗೆ ಗೊತ್ತಿರಬೇಕು. ಇದ್ದಕ್ಕಿದ್ದಂಗೆ ನಾವು ರಾಜನಾಗಕ್ಕೆ ಸಾಧ್ಯನಾ? ಇದ್ದಕ್ಕಿದ್ದಂಗೆ ರಾಜ್ಯ ಕಟ್ಟಕ್ಕಾಗತ್ತಾ? ಆಗೋದಿಲ್ಲ. ನನಗೇನೋ ಕನೆಕ್ಷನ್ ಇರಬೇಕಲ್ಲ.
ಏನೋ ಒಂದು ಕನೆಕ್ಷನ್ ಇರಬೇಕು. ಓನ್ಲಿ ದೆನ್ ಐ ಕ್ಯಾನ್ ಥಿಂಕ್ ಆಫ್ ಎಸ್ಟಾಬ್ಲಿಷಿಂಗ್ ಅನ್ ಎಂಪೈರ್. ನಿಮಗೆ ಅದೇ ಹಿಂದಕ್ಕೆ ಹೋಗ್ಬೇಕು ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಹೆಸರು ಕೇಳಿ. ವಿಜಯನಗರ ಸಾಮ್ರಾಜ್ಯ ಯಾವಾಗ ಪ್ರಾರಂಭ ಆಯ್ತಪ್ಪ? ಯಾವಾಗ ಒಬ್ರು ಹೇಳಿ? 1336. ಯಾರು ಹೇಳಿದ್ದು ಹೇಳಿ? ನಿಮ್ಮ ಹೆಸರು ಹೇಳ್ರಿ. ನಾರಾಯಣ್ ಮಹೇಂದ್ರ ಕೂತ್ಕೊಳ್ಳಿ. ಸೊ ಮಹೇಂದ್ರ ಅವರು ಹೇಳ್ತಾರೆ 336ರಲ್ಲಿ 1136 ದಟ್ ಈಸ್ ಇನ್ 14th ಸೆಂಚುರಿ. ಅದು ಇವತ್ತು ನಿಮಗೆ ಬಳ್ಳಾರಿ ಗೊತ್ತ ಪ್ರದೇಶ ಕೇಳಿದ್ದೀರಾ? ನಿಮಗೆ ಜಾಗ್ರಫಿ ಯಾವಾಗ ಅರ್ಥ ಮಾಡ್ಕೋಬೇಕು, ಇತಿಹಾಸವನ್ನ ಓದಬೇಕಾದ್ರೆ ಪ್ರಾರಂಭದಲ್ಲಿ ಹೇಳಿದ್ದೀನಿ ನಿಮಗೆ ಇಡೀ ಕರ್ನಾಟಕದ ಆ ಜಾಗ್ರಫಿ ನಿಮ್ಮ ಮನಸ್ಸಲ್ಲಿ ಬರಬೇಕು. ಹಂಪಿ ಎಲ್ಲಿ ಬರಬೇಕು, ಹೊಸಪೇಟೆ ಎಲ್ಲಿ ಬರುತ್ತೆ, ಬಳ್ಳಾರಿ ಇವತ್ತು ಬೇರೆ ಬೇರೆ ರೂಪ ಆಗೋಗಿರ್ಬೋದು, ಬಟ್ ಮೂಲತಃ ಅವೆಲ್ಲೂ ಕೂಡ ಅಲ್ಲೇ ಇದ್ವಲ್ಲ, ಇತ್ತಲ್ಲ. ಸೊ ಇವತ್ತಿನ ಏನು ತುಂಗಭದ್ರಾ ನದಿಯ ತೀರದ ಆ ಹಂಪಿ ಅಂತ ನೀವು ಹೇಳ್ತೀರಿ, ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀರಿ. ಆ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಅಲ್ಲಿ 1400 ಅಂದ್ರೆ 336 ಅಂದ್ರೆ 14ನೇ ಶತಮಾನ. 14ನೇ ಶತಮಾನದಿಂದ ಆಲ್ಮೋಸ್ಟ್ 16ನೇ ಶತಮಾನದವರೆಗೆ ಆಲ್ಮೋಸ್ಟ್ 200 ಚಿಲ್ಲರೆ ವರ್ಷಗಳ ಕಾಲ ಇಡೀ ದಕ್ಷಿಣ ಭಾರತದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂತ ರಾಜಕೀಯ ಮನೆತನ. ಅಷ್ಟು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರುಗಳನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡಿದಂತ ಆ ಸಂದರ್ಭದ ಅಂದ್ರೆ ಈ ಮಧ್ಯಕಾಲೀನ ಭಾರತ ಅಂತ ಹೇಳ್ತೀವಲ್ವಾ, 15, 16, 17ನೇ ಶತಮಾನ, ಈ ಕಾಲಘಟ್ಟದಲ್ಲಿ ರಾಜಕೀಯವಾಗಿ ಅತ್ಯಂತ ಉನ್ನತವಾದ ಸ್ಥಾನದಲ್ಲಿದ್ದಂತ ಮನೆತನ ಅಂದ್ರೆ ಈ ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯ ನಿಮಗೆ ಗೊತ್ತಿದೆ, ಕೃಷ್ಣದೇವರಾಯನ ಬಗ್ಗೆ ನೀವೆಲ್ಲ ಕೇಳಿದಿರಿ. ಅವನ ನಂತರದಲ್ಲಿ ಅದೇನಾಯ್ತು, ಅವನಂತೆ ಆದಿಯಲ್ಲಿ 4 ಮನೆತನಗಳು ಆಳ್ವಿಕೆಯನ್ನು ಮಾಡ್ತವೆ. ಅವೆಲ್ಲ ಡೀಟೇಲ್ಸ್ ಬೇಡ. ಆ 4 ಮನೆತನಗಳ ಆಳ್ವಿಕೆಯಲ್ಲಿ ಕೊನೆಯ ಮನೆತನ ಅರವೀಡು ಮನೆತನದ ಕೊನೆಯ ಅರಸನಗಳು ಮುಗಿತಾ ಇದ್ದ ಹಾಗೆ ಅದಕ್ಕೆ ನಿಮ್ಗೆ ಗೊತ್ತಿರಬೇಕು, ಈ ತುಂಗಭದ್ರಾ ನದಿ ಬಹಳ ಫಲವತ್ತಾದಂತ ಭೂಮಿ. ಎಲ್ಲಾ ಯುದ್ಧಗಳು ಆಗಿರೋದು ಕೇವಲ ರಾಜಕೀಯ ಕಾರಣಕ್ಕಾಗಲ್ಲ ಸ್ನೇಹಿತರೆ, ನೀವು ಅರ್ಥ ಮಾಡ್ಕೋಬೇಕು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ರಾಜಕೀಯ ಕಾರಣಕ್ಕಾಗಿ ಯುದ್ಧಗಳು ನೆಪ. ಇದರ ಆಳದಲ್ಲಿ ನಿಜವಾದ ಉದ್ದೇಶ ಏನಪ್ಪಾ ಅಂತಂದ್ರೆ ಆರ್ಥಿಕ ಕಾರಣ. ಇಟ್ ಈಸ್ ಅಬೌಟ್ ದಿ ಎಕನಾಮಿಕ್ ಪವರ್. ನಾನು ಈ ಭಾಗದ ಆ ಸಂಪತ್ತಿನ ಒಡೆಯನಾಗಬೇಕು, ಅದರ ಮೇಲೆ ನನ್ನ ಸಂಪೂರ್ಣವಾದ ಹತೋಟಿಯನ್ನು ಸಾಧಿಸಬೇಕು, ಆ ಮೂಲಕವಾಗಿ ನಾನು ಪೊಲಿಟಿಕಲ್ ಪವರ್ನ ಎಂಜಾಯ್ ಮಾಡಬೇಕು. ಇವತ್ತು ನಾವೇನ್ ಹೇಳ್ತೀವಿ ಅದನ್ನ ಮನಿ ಪವರ್ ಅಂತ ಹೇಳ್ತೀವಲ್ಲ, ಇವತ್ತಿನ ಕಾಲಕ್ಕೆ ದುಡ್ಡಿದ್ದರೆ ದೊಡ್ಡಪ್ಪ ಅಂತ ಹೇಳ್ತೀವಿ. ಹಣ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕಣ್ರಿ, ಹಣ ಬೇಕಂಡ್ರಿ ಅಂತ ಹೇಳ್ತಾರಲ್ಲ. ಹಿಂದೆ ಅದನ್ನ ಎಕನಾಮಿಕ್ ಸೆನ್ಸ್ ಅಲ್ಲಿ ನೋಡ್ತಾ ಇದ್ರು. ಸೊ ಯಾವುದೇ ಒಂದು ಆಕ್ರಮಣ ಆಗ್ತದೆ ಅಂತಂದ್ರೆ ಅದರ ಹಿಂದೆ ಅದರ ಸಂಪತ್ತಿನ ಮೇಲೆ ಕಣ್ಣಿರ್ತದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇದು ಮೇಲ್ನೋಟಕ್ಕೆ ನಿಮಗೆ ರಾಜಕೀಯ ಅಂತ ಅನ್ಸುತ್ತೆ, ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್. ಯಾವಾಗ ವಿಜಯನಗರ ಸಾಮ್ರಾಜ್ಯ ಈ ರೀತಿ ಅವನತಿಯ ಹಾದಿಯನ್ನು ಹಿಡಿಯುತ್ತೆ, ಎಲ್ಲೋ ದೂರದಲ್ಲಿರ್ತಕ್ಕಂಥವ್ರಿಗೆ ಕೂಡ ಅವ್ರಿಗೆ ಏನೋ ಸಾಮಂತರ ಕೆಲಸ ಮಾಡ್ತಿರ್ತಾರೆ, ಸಾಮಂತರ ಕೆಲಸ ಮಾಡ್ಕೊಂಡು ಮಾಂಡಲಿಕರ ಕೆಲಸ ಮಾಡ್ಕೊಂಡಿರ್ತಾರೆ. ಮೈಸೂರಲ್ಲಿದೆ, ಇವತ್ತು ಬಳ್ಳಾರಿಯಲ್ಲಿದೆ. ಅಷ್ಟು ದೊಡ್ಡ ಸಾಮ್ರಾಜ್ಯದ ಎಲ್ಲೋ ಮೂಲಲ್ಲಿರ್ತಕ್ಕಂಥವರು ಅವ್ರು ಏನಾಗುತ್ತೆ, ಸಾಮಾನ್ಯವಾಗಿ ನಾನು ಯಾಕೆ ಒಂದು ಕಾಲಕ್ಕೆ ದೊಡ್ಡವನಾಗಬಾರ್ದು, ನಾನು ಸಾಮ್ರಾಜ್ಯ ಕಟ್ಕೋಬಾರ್ದು ಅನ್ಸೋ ಸಹಜ ಅಲ್ವಾ. ಈ ಪೊಲಿಟಿಕಲ್ ಆಸ್ಪಿರೇಷನ್ಸ್ ಇದೆಯಲ್ಲ, ಇದು ಯಾರನ್ನೂ ಕಡಿಮೆ ಮಾಡಿದಲ್ಲ, ಯಾರನ್ನೂ ಕೂಡ ಅದು ಬಿಟ್ಟಿದಲ್ಲ. ಇವತ್ತು ಸಣ್ಣ ಪ್ರಮಾಣದಲ್ಲಿ ನಾನು ಒಂದು ಸಣ್ಣ ಪ್ರಮಾಣದ ನಾನು ಪಾಳೆಗಾರ ಆಗಿದ್ರೆ ನಾನು ನಾಳೆಗೆ ಯಾಕೆ ದೊಡ್ಡವನು ಒಂದು ರಾಜ್ಯ ಕಟ್ಟಬಾರ್ದು, ನಂದು ಯಾಕೆ ಸೈನ್ಯ ಮಾಡ್ಕೋಬಾರ್ದು, ನಂದು ಯಾಕೆ ಸಾಮ್ರಾಜ್ಯ ಕಟ್ಟಬಾರ್ದು. ಇದು ಸಹಜವಾದಂತಹ ಆಕಾಂಕ್ಷೆಗಳು ಪ್ರತಿಯೊಬ್ಬರು ಇದ್ದೇ ಇರ್ತದೆ. ಅಂಡ್ ಇವತ್ತಿಗೂ ಕೂಡ ಪೊಲಿಟಿಕಲ್ ಆಂಬಿಷನ್ಸ್ ನೀವು ನೋಡ್ತಾನೆ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ 1565 1565 ಅಲ್ವಾ, ನಿಮ್ಮ ತಾಳಿಕೋಟೆ ಯುದ್ಧ ಯಾತಕ್ಕಾಯ್ತು ನಿಮ್ಗೆಲ್ಲ ಅದು ಬೇರೆ ರೀತಿಯಲ್ಲಿ ಓದ್ಕೊಳ್ಳಿ. ಅಲ್ಲಿದ್ದಂತ ಆಗ್ಲೇ ಹೇಳಿದ್ನಲ್ಲ, ಬಹಮನಿ ಸುಲ್ತಾನರು ಮತ್ತು ಇದ್ರ ನಡುವೆ ನಿರಂತರವಾಗಿ ನಡೀತಾ ಇದ್ದಂತಹ ಹೋರಾಟ. ಆ ಹೋರಾಟದಲ್ಲಿ ಆ ತುಂಗಭದ್ರಾ ತೀರವನ್ನ ಸಂಪೂರ್ಣ ಕಂಟ್ರೋಲ್ ತಗೋಬೇಕಂತ ಹೋಗಿದ್ದು. ಆಮೇಲೆ ಕೃಷ್ಣದೇವರಾಯನ ನಂತರದಲ್ಲಿ ಎಲ್ಲರೂ ವೀಕ್ ಆಗಿದ್ದು, ಸಂಚಿಗಳು ಅಶಕ್ತರಾಗಿದ್ದು, ಇವೆಲ್ಲ ಕಾರಣಕ್ಕಾಗಿ ದೊಡ್ಡ ಸಾಮ್ರಾಜ್ಯ ಅದು ಅವನತಿನ ಹೊಂದುತ್ತೆ. ಇತಿಹಾಸದಲ್ಲಿ ನೋಡಿ, ಈ ಸೈಕಲ್ ಅಂತ ಹೇಳ್ತೀವಿ, ಈ ಚಕ್ರದಲ್ಲಿ ಯಾರು ಮೇಲೆ ಎತ್ತರಕ್ಕೆ ಹೋಗ್ತಾರೆ ಅವ್ರು ಒಂದಿನ ಅದು ಜೀವನದ ದೊಡ್ಡ ಪಾಠ ಕೂಡ. ಅದು ಜೀವನಕ್ಕೂ ಅನ್ವಯ ಆಗ್ತಕ್ಕಂಥ ದೊಡ್ಡ ಅದು ಒಂದು ವೇದಾಂತ ಕೂಡ ಹೌದು. ನೀವು ಅರ್ಥ ಮಾಡ್ಕೋಬೇಕು, ಇದು ಬರೀ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಮಾತ್ರ ಅಲ್ಲ, ನನಗೂ ನೀವು ಕೂಡ ಅನ್ವಯ ಆಗುತ್ತೆ. ನಾನು ನಾಳೆ ಎತ್ತರಕ್ಕೆ ಹೋದ್ರೆ ಮತ್ತೆ ಕೆಳಗಡೆ ಬರ್ತೀನಿ ಅನ್ನುವಂತ ಫಿಲಾಸಫಿ ಆಫ್ ಲೈಫ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಟ್. ಸೊ ಅಂತ ಸಂದರ್ಭದಲ್ಲಿ ಇವರ ಸಾಮಂತರಾಗಿ ಕೆಲಸ ಮಾಡ್ತಾ ಇದ್ರಲ್ಲ ಕೆಲವರು, ಅವ್ರುಗಳು ಏನ್ ಮಾಡ್ತಾರೆ, ನಾವು ಯಾಕೆ ನಮ್ಮ ಸಾಮ್ರಾಜ್ಯ ಕಟ್ಕೋಬಾರ್ದು ಅಂತ ಹೋಗ್ತಾರೆ. ಕೆಲವರು ಹೇಳ್ಕೊತಾರೆ. ಈಗ ನಮ್ಮ ಈ ಮೈಸೂರು ಒಡೆಯರ ಬಗ್ಗೆ ನಾವು ಮಾತಾಡುವಾಗ
1300-400ರಲ್ಲೇ ಇವರು ಅವರ ಸಾಮಂತರಾಗಿದ್ರು ಅಂತ ಹೇಳ್ಕೊಂಡ್ರು ಕೂಡ ಅದು ಅಧಿಕೃತವಾಗಿ ನಮ್ಮ ಆಕಾರಗಳಲ್ಲಿ ಅಥವಾ ನಮ್ಮ ಆಧಾರಗಳಲ್ಲಿ ಅದು ಸ್ಪಷ್ಟವಾಗಿಲ್ಲ. ಅವರೆಲ್ಲ ಎಲ್ಲಿದ್ರು ಗೊತ್ತಾ, ಈ ಸಣ್ಣ ಪುಟ್ಟ ನಂಜನಗೂಡು ಸುತ್ತಮುತ್ತ 4-5 ಹಳ್ಳಿಗಳಲ್ಲಿ ಇದ್ರು ಅಷ್ಟೇ. ಈ ನಮ್ಮಲ್ಲಿ ಹಿಂದೆ ಗ್ರಾಮಗಳಲ್ಲಿ ಪಾಳೆಗಾರ ಅಂತ ಹೇಳ್ತಿದ್ರಲ್ಲ, ಪಾಳೆಗಾರಿಕೆ ಅಂದ್ರೆ ಎಷ್ಟು ಊರಲ್ಲಿ ಇರ್ಬೋದಪ್ಪ, ಒಂದು 3 ಗ್ರಾಮ, 4 ಗ್ರಾಮ, ಒಂದು 10 ಗ್ರಾಮ. ಅವನ ಯೋಗ್ಯತೆ, ಅವನ ತಾಕತ್ತು, ಅವನ ಗಮ್ಮತ್ತು ಮೇಲೆ ನಡೀತಾ ಇತ್ತು ಅಲ್ವಾ. ಅದಕ್ಕಿಂತ ದೊಡ್ಡದು ನಾವು 10 ಊರಿಗೆ ಒಡೆಯ ಅಂತಂದ್ರೆ ಬೇರೆ ಒಂಥರ ಅವನಿಗೆ ಅವನ ಸ್ಟೈಲೇ ಬೇರೆ ಅಲ್ವಾ. ಸೊ ಈ ರೀತಿ ಇದ್ದಂಥವ್ರು. ಸೊ ಹೀಗೆ ವಿಜಯನಗರ ಸಾಮ್ರಾಜ್ಯ ಅವನತಿಯ ನಂತರದಲ್ಲಿ ನಿಮಗೆ ಮೈಸೂರಿನ ಒಡೆಯರು ಅವರು ಪ್ರವರ್ಧಮಾನಕ್ಕೆ ಬರ್ತಾರೆ. ಅಥವಾ ನಿಮಗೆ ಗೊತ್ತಿರಬೇಕು, ಮಧುರೈನಲ್ಲಿ ಇರ್ತಕ್ಕಂಥ ನಾಯಕರು ಬರ್ತಾರೆ, ತಂಜಾವೂರಿನಲ್ಲಿ ನಾಯಕರು ಬರ್ತಾರೆ. ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಇವತ್ತಿನ ತಮಿಳುನಾಡಿನ ಎಲ್ಲ ಭಾಗ, ಇವತ್ತಿನ ಆಂಧ್ರ ಪ್ರದೇಶ ತಿರುಪತಿವರೆಗೂ ಅದು ಎಕ್ಸ್ಟೆಂಡ್ ಆಗಿತ್ತು ಅಂತ. ಆಮೇಲೆ ನಮ್ಮ ಕೆಳದಿ ನಿಮಗೆ ಗೊತ್ತಲ್ಲ, ಮದಕರಿ ನಾಯಕರು ಬರ್ತಾರೆ ಚಿತ್ರದುರ್ಗದವರು. ಆಮೇಲೆ ಕೆಳದಿಯ ನಿಮಗೆ ಇಕ್ಕೇರಿ ಅಂತ ನೀವು ಕೇಳಿದಿರಲ್ವಾ, ಕೆಳದಿ ಚೆನ್ನಮ್ಮ, ಮತ್ತೆ ಆಮೇಲೆ ಕೆಳದಿನಲ್ಲಿ ಬರ್ತಕ್ಕಂಥ ಶಿವಪ್ಪ ನಾಯಕರು ಅಂತ ಒಂದು ರಾಜವಂಶಸ್ಥರು, ಪಾಳೆಗಾರರು. ಸೊ ಇವರೆಲ್ಲರೂ ಕೂಡ ಪ್ರವರ್ಧಮಾನಕ್ಕೆ ಬರ್ತಾರೆ. ಈ ರೀತಿ ಪ್ರವರ್ಧಮಾನಕ್ಕೆ ಬಂದವರ ಪೈಕಿ ನಮ್ಮ ಈ ಮೈಸೂರು ಒಡೆಯರ ಸಂಸ್ಥಾನ ಅದು ಪ್ರಾರಂಭ ಆಗಿದ್ದು ಯದುರಾಯ ಮತ್ತು ಕೃಷ್ಣರಾಯ ಅಂತ ಹೇಳ್ತಾರೆ. ಇಬ್ಬರು ಅಣ್ಣ ತಮ್ಮಂದಿರು ಸೇರಿಕೊಂಡು ಒಂದು ಸಣ್ಣದಲ್ಲಿ ಅವರೇನ್ ಮಾಡಿದ್ರು, ಆಳ್ವಿಕೆ ಮಾಡಕ್ಕೆ ಶುರು ಮಾಡಿದ್ರು. ಆದ್ರೆ ಅವ್ರ ಕಾಲದಲ್ಲಿ ಅವ್ರು ಮೈಸೂರು ಒಡೆಯರು ಅಂತ ಅನ್ಸ್ಕೊತಾಗಿಲ್ಲ. ಮಾಂಡಲಿಕರು, ವಿಜಯನಗರ ಸಾಮ್ರಾಜ್ಯದ ಮಾಂಡಲಿಕರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂತ ಒಂದಷ್ಟು ಜನ ಅವರೇನು ಈ ಪಾಳೆಯಗಳನ್ನು ನೋಡ್ಕೊತಾ ಇದ್ದಂತ ಪಾಳೆಗಾರರ ತರ ಇದ್ರು. ಆದ್ರೆ ಈ ಒಂದು ಪ್ರಾರಂಭದ ದಿನಗಳಲ್ಲಿ ಮೈಸೂರು ಅರಸರಿಗೆ ಒಂದು ನಿಜವಾದಂತ ಒಂದು ಹೆಸರನ್ನ ತಂದುಕೊಟ್ಟು ಇದೊಂದು ಸಂಸ್ಥಾನವಾಗಿ ರೂಪಿಸಿ ಅದನ್ನ ಸ್ಟೆಬಿಲೈಸ್ ಮಾಡಿದಂತ ಕೀರ್ತಿ ಒಬ್ಬನಿಗೆ ಹೋಗುತ್ತೆ. ಅವನು ರಾಜ ಒಡೆಯರ್. ರಾಜ ಒಡೆಯರ್ was the first or the earliest important king of Mysore, ರಾಯಲ್ ಡೈನಾಸ್ಟಿ. ಮೈಸೂರಿನ ಈ ಸಂಸ್ಥಾನದಲ್ಲಿ ರಾಜ ಒಡೆಯರು ನಾವು 2-3 ಕಾರಣಗಳಿಗಾಗಿ ನೆನಪಿಟ್ಟು. ರಾಜ ಒಡೆಯರು ಕೂಡ ನಮ್ಮ ಈ ಒಂದು ಮಾಹಿತಿಯ ಪ್ರಕಾರ ನಾವು ಯೋಚನೆ ಮಾಡಿದಾಗ 1578 ಸಮಯಕ್ಕೆ ಅವರು ಅಧಿಕಾರಕ್ಕೆ ಬರ್ತಾರೆ. 1578ರಿಂದ ಆಲ್ಮೋಸ್ಟ್ 1617ವರೆಗೆ ಒಂದು 30 ವರ್ಷ, 29-30 ವರ್ಷಗಳು. ಆಮೇಲೆ ಒಂದು ಆಲ್ಮೋಸ್ಟ್ 39 ಇಯರ್ಸ್ ಯೋಚನೆ ಮಾಡಿ, 17 ವರ್ಷ ಪ್ಲಸ್ 78 ಅಂದ್ರೆ 22 39 ಇಯರ್ಸ್ ರಾಜ ಒಡೆಯರ್. ರಾಜ ಒಡೆಯರ್ ಅವನು ಒಬ್ಬ ಸಾಮ್ರಾಜ್ಯನಾಗಿ ತನ್ನ ರಾಜ್ಯವನ್ನ ಸ್ಥಾಪನೆ ಮಾಡಬೇಕಾದ್ರೆ ಸುಮ್ಮನೆ ಮಾಡಕ್ಕಾಗಲಿಲ್ಲ. ಈಗ ನನ್ನ ಹತ್ರ ಇದ್ದಿದ್ದು, ಅವನು ಅಧಿಕಾರಕ್ಕೆ ಬಂದಾಗ ಕೇವಲ 30 ಗ್ರಾಮಗಳ ಅವರು ನಾಯಕರಾಗಿರ್ತಾರೆ. 30 ಗ್ರಾಮಗಳಂದ್ರೆ ಈಗ ವಿಲೇಜ್ಗಳಿಗೆ ಅದೇ ತಂದ್ಕೊಂಡು ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ. ಸೊ 30 ಗ್ರಾಮಗಳ ಒಡೆಯನಾಗಿದ್ದಂತ ರಾಜ ಒಡೆಯರ್ ಆತ ಏನ್ ಮಾಡ್ತಾನೆ, ತಾನು ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಎಲ್ಲರೂ ಗೊತ್ತಾಗ್ಬೇಕಲ್ಲ ನಾನು ಅಧಿಕಾರಕ್ಕೆ ಬಂದಿದ್ದೀನಿ ಅಂತ, ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ಸಣ್ಣ ಸೈನ್ಯ ಕಟ್ಕೊಂಡು ಇರೋ ಸೈನ್ಯವನ್ನೇ ಅದನ್ನ ಗಟ್ಟಿ ಮಾಡಿಕೊಂಡು ಅವರು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡೋ ಕೆಲಸವನ್ನ ಮಾಡ್ತಾರೆ. ಆ ರೀತಿ ವಿಸ್ತರಣೆ ಮಾಡೋಕೆ ಶುರು ಮಾಡಿದಾಗ ನಿಮಗೆ ಸರ್ಗೂರ್ ಆಗ್ಬೋದು, ನಿಮ್ಮ ಎಚ್ಡಿಕೋಟೆಯಿಂದ ಬರುತ್ತೆ. ಈಗ ಮೈಸೂರಿನ ಎಲ್ಲ ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮಗಳು, ಸ್ವಲ್ಪ ದೊಡ್ಡದು ಅಂತಕ್ಕಂಥ ಗ್ರಾಮಗಳು, ಸರ್ಗೂರ್ ಆಗ್ಬೋದು, ಎಚ್ಡಿಕೋಟೆ ಆಗ್ಬೋದು, ರಾಮಸಮುದ್ರ, ಈ ರಾಮಸಮುದ್ರ ಅಲ್ಲೂ ರಾಮಸಮುದ್ರ ಬರುತ್ತೆ, ನರಸೀಪುರದಲ್ಲಿ ಒಂದು ರಾಮಸಮುದ್ರ ಅಂತ ಬರುತ್ತೆ, ರಾಮಸಮುದ್ರ. ಆಮೇಲೆ ಇದೇ ಪಕ್ಕದ ಮೂಗೂರು, ಈ ಮೂಗೂರು ಇದೆಯಲ್ಲ, ಈ ಮೂಗೂರನ್ನ ನರಸೀಪುರದ ಪಕ್ಕ ಅದನ್ನೆಲ್ಲ ಆಕ್ರಮಣ ಮಾಡಿಕೊಂಡು ತನ್ನ ಸಾಮ್ರಾಜ್ಯವನ್ನು ದೊಡ್ಡ ವಿಸ್ತಾರ ಮಾಡ್ಕೊಂಡು ಹೋಗ್ತಾನೆ. ಯಾವಾಗ ಸ್ವಲ್ಪ ವಿಸ್ತಾರ ಮಾಡ್ಕೊಂಡು ಹೋಗ್ತಾನೆ, ಅವ್ರಿಗೆಲ್ಲ ಆಸೆ ಇದ್ದೇನಪ್ಪ ಅಂತಂದ್ರೆ ಈ ನಮ್ಮ ವಿಜಯನಗರದ ಅವನ ವೈಭವ ಇತ್ತಲ್ಲ, ಆ ವೈಭವವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಇದೇ ರೀತಿಯಲ್ಲಿ ಯಾವಾಗ ನಾನು ಒಂದು ಸೈನ್ಯವನ್ನ ಕಟ್ಕೊಂಡು ಒಂದಷ್ಟು ಸಣ್ಣ ಪುಟ್ಟ ಗ್ರಾಮಗಳನ್ನ ಹೆಚ್ಚು ಮಾಡ್ತಾ ನನ್ನ ಪ್ರಾಂತ್ಯವನ್ನ, ನಮ್ಮ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಲಿಕ್ಕೆ ನಾನು ಶುರು ಮಾಡ್ತೀನಿ, ಆಗ ನನಗೆ ಅನ್ಸಕ್ ಶುರು ಆಗುತ್ತೆ ಇನ್ನೊಂದಷ್ಟು ಪ್ರಮುಖವಾದ ಸ್ಥಳಗಳನ್ನ ಯಾಕೆ ಆಕ್ರಮಣ ಮಾಡ್ಕೋಬಾರ್ದು. ಒಂದು ಸಾರಿ ನಿಮಗೆ ಆಕ್ರಮಣಕಾರಿಯ ಮನಸ್ಸು ಬಂದ್ಬಿಟ್ರೆ ಅದನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ. ಒನ್ಸ್ ಇಫ್ ಯು ಆರ್ ಅನ್ ಎಕ್ಸ್ಪ್ಯಾನ್ಷನಿಸ್ಟ್, ಯು ವಿಲ್ ಬಿ ಎಕ್ಸ್ಪ್ಯಾನ್ಷನಿಸ್ಟ್ ಟಿಲ್ ಯುವರ್ ಡೆತ್. ಯಾಕೆಂದ್ರೆ ಅದು ರಾಜಕೀಯವಾಗಿ ಅನಿವಾರ್ಯ ಕೂಡ ಆಗುತ್ತೆ. ನಾನು ಒಂದು ರಾಜ್ಯವನ್ನ ಕಟ್ಟಿದಾಗ ಬರೀ ಸ್ನೇಹಿತರಿಗೆ ಕಟ್ಟೋದಿಲ್ಲ, ನಾನು ನನ್ನ ಜೊತೆಲಿರೋರೇ ಬಹಳಷ್ಟು ಜನ ಶತ್ರುಗಳು ಕಟ್ತಾ ಇರ್ತೀನಿ. ಹೌದಾ ಇಲ್ವಾ? ಯಾವತ್ತೂ ನೆನ್ಪಿಟ್ಕೋಬೇಕು, ನೀವು ಎತ್ತರಕ್ಕೆ ಬೆಳೆದಷ್ಟು, ನೀವು ಪ್ರವರ್ಧಮಾನಕ್ಕೆ ಬಂದಷ್ಟು
ನೀವು ದೊಡ್ಡ ದೊಡ್ಡ ಹುದ್ದೆಗೆ ಹೋದಷ್ಟು ನೀವು ಸ್ನೇಹಿತರನ್ನ ಸಂಪಾದನೆ ಮಾಡಿದ ಕಡಿಮೆ, ನೀವು ಸಂಪಾದನೆ ಮಾಡಿದ ಯಾರು ಜಾಸ್ತಿ? ಶತ್ರುಗಳು. ಈ ಸತ್ಯ ಇತಿಹಾಸ ಮಾತ್ರ ಹೇಳ್ಕೊಳಕ್ ಸಾಧ್ಯ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ಈ ಜೊತೆಯಲ್ಲಿ ವಿರೋಧಿಗಳು ಕೂಡ ಹುಡ್ಕೋತಾರೆ. ವಿರೋಧಿಗಳು ಹುಟ್ಕೊಳ್ತಾ ಇದ್ದಾಗೆ ನೆಕ್ಸ್ಟ್ ಏನ್ ಮಾಡ್ತಾನೆ, ನನ್ನ ಸಾಮ್ರಾಜ್ಯವನ್ನ ಮತ್ತಷ್ಟು ಇಂಪ್ರೂವ್ ಮಾಡ್ಬೇಕಲ್ಲ, ಎಕ್ಸ್ಟೆಂಡ್ ಮಾಡ್ಬೇಕಲ್ಲ ಅಂತೇಳಿ ಅವನಿಗೆ ಏನಾಗುತ್ತೆ, ಈ ಶ್ರೀರಂಗಪಟ್ಟಣದ ಮೇಲೆ ಆಸೆ ಬರ್ತದೆ. ಶ್ರೀರಂಗಪಟ್ಟಣ ಆ ಕಾಲಕ್ಕೆ ಅದು ಪ್ರಮುಖವಾದಂತಹ ಒಂದು ವಾಣಿಜ್ಯ ಕೇಂದ್ರವನ್ನು ರಾಜಕೀಯವಾಗಿ ಸ್ವಲ್ಪ ಪ್ರವರ್ಧಮಾನಕ್ಕೆ ಬರ್ತಾ ಇರುತ್ತದೆ. ಯಾಕೆಂದ್ರೆ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರ ಸಾಮ್ರಾಟನ ಪ್ರತಿನಿಧಿ ಆಳ್ವಿಕೆ ನಡೆಸ್ತಾ ಇದ್ದಾರೆ. ವಿಜಯನಗರದ ಸಾಮ್ರಾಟ ವೆಂಕಟಪತಿ ಅಂತ, ಎರಡನೇ ವೆಂಕಟಪತಿ. ವಿಜಯನಗರದ ಅರಸನಾಗಿದ್ದ ಎರಡನೆಯ ವೆಂಕಟಪತಿಯ ಪ್ರತಿನಿಧಿಯಾಗಿ ಶ್ರೀರಂಗರಾಯ ಅನ್ನೋನು ಶ್ರೀರಂಗಪಟ್ಟಣದಲ್ಲಿ ರಾಜ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದಾರೆ. ಈಗ ಸಣ್ಣ ಪುಟ್ಟ ಗ್ರಾಮಗಳನ್ನ ಗೆದ್ದುಬಿಡೋದು ಓಕೆ ಒಂದು, ಆದ್ರೆ ಒಂದು ಪ್ರಮುಖವಾದ ವ್ಯಕ್ತಿಯನ್ನು ಸೋಲಿಸೋದಿದೆಯಲ್ಲ, ಅದು ಯಾರನ್ನು ಸೋಲಿಸ್ತಾ ಇದ್ದೀನಿ ನಾನು? ವಿಜಯನಗರದ ಪ್ರತಿನಿಧಿ. ವಿಜಯನಗರದ ಪ್ರತಿನಿಧಿಯನ್ನು ನಾನು ಸೋಲಿಸ್ತೀನಿ ಅಂದ್ರೆ ಇಟ್ ಈಸ್ ಆಸ್ ಗುಡ್ ಆಸ್ ಚಾಲೆಂಜಿಂಗ್ ದಿ ಅಥಾರಿಟಿ ಆಫ್ ವಿಜಯನಗರ. ಹೌದಾನೆ? ವಿಜಯನಗರಕ್ಕೆ ಹೋಗಿ ನಾನು ಆಕ್ರಮಣ ಮಾಡಲೇಬೇಕು ಅಂತಿಲ್ಲಪ್ಪ. ವಿಜಯನಗರದ ಪ್ರತಿನಿಧಿಯಾಗಿ ಇನ್ನೊಬ್ಬ ಇದನ್ನಲ್ಲ ಇಲ್ಲಿ, ಅವನನ್ನು ನಾನು ಸೋಲಿಸಿದ್ರೆ ಆಟೋಮೆಟಿಕ್ ಆಗಿ ನಾನು ವಿಜಯನಗರದ ಚಾಲೆಂಜ್ ಮಾಡಿದಾಗುತ್ತೆ. ನೀವು ಇವತ್ತಿನ ಕಾಲಕ್ಕೆ ಸ್ವಲ್ಪ ಕನೆಕ್ಟ್ ಮಾಡ್ಕೊಳ್ಳಿ. ನೀವು ಏನಾದ್ರು ಫೇಮಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಏನಾದ್ರು ಗಲಾಟೆ ಮಾಡಬೇಕು, ಕೆಟ್ಟದ್ದು ಮಾಡಬೇಕು. ಇದ್ದಕ್ಕಿದ್ದಂಗೆ ಟಿವಿ ಬಂದ್ಬಿಡ್ತೀವಿ, ಕೆಟ್ಟದ್ದು ಬಂದ್ಬಿಡ್ತೀವಿ. ನೀವು ಒಳ್ಳೆ ತುಂಬಾ ಮಾಡ್ತಾ ಬನ್ನಿ, ಜನ ಗುರುಸಲ್ಲ, ಅಷ್ಟು ಬೇಗ ಗುರುಸಲ್ಲ, ನಿಧಾನ ಗುರುತಿಸ್ತಾರೆ. ಆದ್ರೆ ಅದು ಯಾವಾಗಲೂ ಶಾಶ್ವತ. ಆದ್ರೆ ಏಕಾಏಕಿ ನೀವು ಪ್ರಚಾರಕ್ಕೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು ಸಣ್ಣ ಕೆಲಸ ಮಾಡಬೇಕು. ಎಲ್ಲಾ ಪತ್ರಿಕೆ ಎಲ್ಲ ಪೇಪರ್ ಬಂದು ನಿಮ್ಮ ಮುಂದೆ ಇಟ್ಕೊಳ್ತಾರೆ ಅಲ್ವಾ? ಸೊ ಅವತ್ತಿನ ಕಾಲಕ್ಕೆ ಏನಾಗಿತ್ತು ಅಂದ್ರೆ, ಹೊಡೆದ್ರೆ ಸೆಲೆಬ್ರಿಟಿ ಹೊಡಿಬೇಕು, ನಾನು ಹೊಡೆದ್ರೆ ಆನೆ ಹೊಡಿಬೇಕು, ಆಗ ಜನ ನಾನು ಗುರುತಿಸ್ತಾರೆ. ಎಂತೋನೇ ಯಾರು ಅಂದ್ರೆ ವಿಜಯನಗರದ ಅರಸರ ಅವರ ಪ್ರತಿನಿಧಿಯೇ ಹೊಡೆದಾಡ್ಕೊಂಡು ಅಂತ ಬರುತ್ತಲ್ಲ, ಸೊ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. And that was an important turning point in the history of Mysore, because it was in the year 1610 he attacks Srirangapatna, and ಆ ಸಂದರ್ಭದಲ್ಲಿ ಇವನು ವಯಸ್ಸಾಗಿರುತ್ತೆ ಶ್ರೀರಂಗರಾಯನಿಗೆ, ಆಲ್ಮೋಸ್ಟ್ 75-80 ಆಗಿರ್ತದೆ. ಅವನು ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ. ಅವನು ಅಲ್ಲಿ ಬಿಟ್ಟು ಮಾಲಿಂಗಿ ಇರ್ತಾನ ಆ ಸಂದರ್ಭದಲ್ಲಿ. ಮಾಲಿಂಗಿ ಗೊತ್ತಲ್ಲ, ನಮ್ಮ ತಲಕಾಡ ಮಾಲಿಂಗಿ, ಹೊಸ ಮಾಲಿಂಗಿ ನಮಗೆ ಸೇರುತ್ತೆ ನಮ್ಮ ಚಾಮರಾಜನಗರಕ್ಕೆ. ಮಾಲಿಂಗಿ ಅಂತ ಹಳೆ ಮಾಲಿಂಗಿ ಇದೆ, ನಾನು ಇನ್ನೂ ಕೂಡ ಮೈಸೂರಿನ ನರಸೀಪುರದಲ್ಲಿ ಇದೆ. ಆ ಮಾಲಿಂಗಿನಲ್ಲಿ ಇರ್ತಾನೆ. ಈ ಮಾಲಿಂಗಿನಲ್ಲಿ ಅವನು ಇರುವಾಗ ಆ ಸಂದರ್ಭ ನೋಡಿಕೊಂಡು ಅವನು ವೀಕ್ ಆಗಿದ್ದಾನೆ ಎಂದು ಗೊತ್ತಿತ್ತು. ಆ ಕಾರಣಕ್ಕಾಗಿ ಇದು ಒಳ್ಳೆ ಸಮಯ ಅಂತ ಹೇಳಿ ಶ್ರೀರಂಗಪಟ್ಟಣವನ್ನು ಅವನು ಆಕ್ರಮಿಸ್ಕೊಳ್ತಾನೆ. ಶ್ರೀರಂಗಪಟ್ಟಣವನ್ನು ಆಕ್ರಮಿಸಿಕೊಂಡ ಮೇಲೆ ಅಲ್ಲಿ ಒಂದು ಸಣ್ಣ ಕಥೆ ಬರ್ತದೆ. ಅದು ಪುರಾಣ ನೋಡಿ, ಒಂದು ತಿಳ್ಕೊಳ್ಳಿ, ಇತಿಹಾಸನೇ ಬೇರೆ, ಪುರಾಣನೇ ಬೇರೆ. ತುಂಬಾ ಸಾರಿ ನಾವು ತಪ್ಪನ್ನ ಮಾಡ್ತಾ ಇರ್ತೀವಿ. ಇತಿಹಾಸವನ್ನು ಪುರಾಣವನ್ನು ಒಂದಕ್ಕೊಂದು ಇಂಟರ್ಲಿಂಕ್ ಮಾಡಿ ಹೋಗೋ ಪ್ರಯತ್ನ ಮಾಡ್ತೀವಿ. ಇಟ್ ಇಸ್ ಆಲ್ವೇಸ್ ಡೇಂಜರಸ್ ಇನ್ ಹಿಸ್ಟ್ರಿ. ಇತಿಹಾಸ ಚರಿತ್ರೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಪುರಾಣವೇ ಬೇರೆ, ಚರಿತ್ರೆಯೇ ಬೇರೆ. ಪುರಾಣಕ್ಕೆ ಆಧಾರಗಳಿರುವುದಿಲ್ಲ, ಚರಿತ್ರೆಗೆ ಆಧಾರಗಳಿರುತ್ತೆ. ಪುರಾಣದಲ್ಲಿ ಏನ್ ಬೇಕಾದ್ರೆ ಆಗ್ಬೋದು, 10 ತಲೆ ಬೇಕಾದ್ರೆ ಬಂದ್ಬಿಡ್ಬೋದು ನಿಮ್ಗೆ, ಚರಿತ್ರೆಗೆ ಆಗೋದಿಲ್ಲ ಅಲ್ವಾ? ಇದಕ್ಕಿದ್ದಂಗೆ ಕುಂತಿ ಹೋಗ್ಬಿಟ್ಟು ಯಾರೋ ಒಂದು ಸೂರ್ಯ ನೋಡ್ಬಿಟ್ಟು ಒಂದು ಮಂತ್ರ ಹೇಳ್ಬಿಟ್ರೆ ಕರ್ಣ ಬಂದ್ಬಿಡ್ಬೋದು, ಚರಿತ್ರೆಯಲ್ಲಿ ಆಗೋದಿಲ್ಲ. ಚರಿತ್ರೆನ ನಮ್ದು ನಿಮ್ದು ಸ್ಟೋರಿ ಕಟ್ರಿ. ನಾವು ನೀವು ಹೇಗಿದೀವೋ ಅದು ಇತಿಹಾಸ ಅಲ್ವಾ? ಬಟ್ ಅನ್ಫಾರ್ಚುನೇಟ್ ಇತಿಹಾಸದಲ್ಲಿ ಏನಾಗಿದೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಇವತ್ತು ಏನಾಗಿದೆ, ನಮ್ಮ ಹಿಸ್ಟ್ರಿ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಪೊಲಿಟಿಕಲ್ ಸ್ಟೋರಿ ತರ ನಮ್ಮನ್ನೆಲ್ಲ ಹೇಳ್ಕೊಂಡು ಬಂದ್ಬಿಟ್ಟು ನಾವು ಓದುವಾಗ ನಾವು ಅದೇ ತಪ್ಪು ಮಾಡಿದ್ರು, ಈಗಲೂ ಕೂಡ ಅದೇ ಮಾಡ್ತಾ ಇದ್ದಾರೆ. ಹಿಸ್ಟ್ರಿ ಅಂತಂದ್ರೆ ಇಟ್ ಈಸ್ ನಾಟ್ ಓನ್ಲಿ ದ ಸ್ಟೋರಿ ಆಫ್ ಕಿಂಗ್ಸ್ ಅಂಡ್ ಕ್ವೀನ್ಸ್. ನಮ್ಮೆಲ್ಲ ಪುಸ್ತಕಗಳು ನೋಡಿ ಬರೀ ರಾಜರ ಬಗ್ಗೆ, ರಾಣಿಯ ಬಗ್ಗೆ, ಅವ್ರ ಹೋರಾಟದ ಬಗ್ಗೆ, ಅವ್ರ ಯುದ್ಧಗಳ ಬಗ್ಗೆ, ಅದು ಬಿಟ್ಟು ಬೇರೆ ಏನಿಲ್ವಾ? ಬಟ್ ಇಂಗ್ಲಿಷ್ ನಲ್ಲಿ ಹಿಸ್ ಸ್ಟೋರಿ ಅಂತ ಹೇಳ್ತೀವಲ್ಲ, ಏನಂತ? ಹಿಸ್ ಸ್ಟೋರಿ ಅಂದ್ರೆ ಏನು? ಹಿಸ್ ಸ್ಟೋರಿ ಅಂತಲ್ವಾ? ಹಿಸ್ ಸ್ಟೋರಿ ಅಂತ ಅವನ ಕಥೆನೇ ಬಿಟ್ಬಿಟ್ಟಿದ್ದೀವಿ ನಾವು. ಆದ್ರೆ ಅವರ ಕಥೆಗಳ ಬಗ್ಗೆ ಮಾತಾಡಿದ್ದೇನೆ ಹೆಚ್ಚಾಗಿ. ಗಣ್ಯರ ಬಗ್ಗೆ ಮಾತಾಡೋದೇ ಇತಿಹಾಸನ ಆಗಬಾರದು. History is not about only VIPs. History is not only about kings and queens. History is not only about battles and wars. History is about human development. History is about the struggles. History is about the rise and fall of common man. ಒಬ್ಬ ಶ್ರೀಸಾಮಾನ್ಯನ ಬದುಕಿನ ಏರಿಳಿತಗಳು ಇತಿಹಾಸದ ಭಾಗವಾಗಬೇಕು, ಇತಿಹಾಸದ ಆತ್ಮವಾಗಬೇಕು. ಅಂತ ಆಲೋಚನೆಗಳು ಬಂದಾಗ ಮಾತ್ರ ಇತಿಹಾಸದಲ್ಲಿ ನಾವು ಒಂದು ದೊಡ್ಡ ರೀತಿಯಾದಂತಹ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ. ಇದು ಯಾಕೆ ಹೇಳಿದ್ರೆ ನಿಮಗೆ ಮಾತಾಡಿದ್ರೆ, ನಿಮಗೆ ಕೆ ಎಂ ಪಣಿಕರ್ ಹೆಸರು ಕೇಳಿದ್ರ? ಕೆ ಎಂ ಪಣಿಕರ್ ಅಂತ ಭಾರತದ ವಿದ್ವಾಂಸರಿದ್ದರು, ಇತಿಹಾಸಕಾರರು ಕೂಡ, ಡಾಕ್ಟರ್ ಕೆ ಎಂ ಪಣಿಕರ್ ಅಂತ. ಅವರು ಒಂದು ಈ ತರ ಇದಕ್ಕೆ ಹೋಗಿರ್ತಾರೆ, ಏನು ಒಂದು ಕಾನ್ಫರೆನ್ಸ್ ಹೋಗಿರ್ತಾರೆ. ಆ ಕಾನ್ಫರೆನ್ಸ್ ನಲ್ಲಿ ಚೈನಾ ದೇಶದ ಒಬ್ಬ
ವಿದ್ವಾಂಸ ಅಂತ. ಆತ ವಿದ್ವಾಂಸ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾನೆ, ನಾನು ನಿಮ್ಮ ದೇಶದ ಇತಿಹಾಸ ಎಲ್ಲ ಓದಿದ್ದೀನಿ, ಪುಸ್ತಕ ಓದಿದ್ದೀನಿ, ಆ ಪುಸ್ತಕ ಓದಿದ್ರೆ ಓದುವಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಓದ್ತಾ 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 ಓದಕ್ಕೆ ಮನಸ್ಸೇ ಬರೋದಿಲ್ಲ, ಬಿಟ್ಬಿಡ್ಬೇಕು ಅನ್ಸುತ್ತೆ, ನನಗೆ ಅದೊಂಥರ ಟೆಲಿಫೋನ್ ಡೈರೆಕ್ಟ್ ತರ ಕಾಣಿಸುತ್ತೆ ಅಂತ ಹೇಳ್ತಾರೆ. ಟೆಲಿಫೋನ್ ಡೈರೆಕ್ಟ್ ನೋಡಿದ್ದೀರಾ? ಟೆಲಿಫೋನ್ ಡೈರೆಕ್ಟ್ ಈಗ ಬರ್ತಾ ಇಲ್ಲ, ಹಿಂದೆ ಟೆಲಿಫೋನ್ ಡೈರೆಕ್ಟ್ ಬರ್ತಾ ಇತ್ತು. ಹೆಸರು ಫೋನ್ ನಂಬರ್, ಹೆಸರು ಫೋನ್ ನಂಬರ್, ರಾಜ ಯಾವ ಆಳ್ವಿಕೆ ಮಾಡ್ದ, ಯಾವ ಗುಡ್ಡದ, ಯಾವ ಚಾತದ, ಯಾರು ಮದುವೆ ಆದ, ಯಾರು ಬಂದ, ಇಷ್ಟನೇ ನಿಮ್ಗೆ ಇಷ್ಟೇ ಇರೋದಾ ಅಂತ ಹೇಳಿದಾಗ ಅವ್ರು ಬಹಳ ನೋವಾಗುತ್ತೆ, ಬಹಳ ಬೇಸರಾಗುತ್ತೆ. ಅದನ್ನ ಒಬ್ಬ ಚೈನೀಸ್ ಸ್ಕಾಲರ್, ಅವನ ಹೆಸರು ಅವನ ಹೆಸರು ಯೂಥಾವೈ ಅಂತ, ಡಾಕ್ಟರ್ ಯೂಥಾವೈ ಅಂತ. ಅವ್ರ ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಇವ್ರು ಬೇಜಾರಾಗ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಇಡೀ ದೇಶದ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವ ಬೇರೆ ದೃಷ್ಟಿಕೋನದ ಒಂದು ಪುಸ್ತಕ ಬರೀತಾರೆ. ದಟ್ ಬುಕ್ ಇಸ್ ಕಾಲ್ಡ್ ಅ ಸರ್ವೆ ಆಫ್ ಇಂಡಿಯನ್ ಹಿಸ್ಟರಿ, ಭಾರತೀಯ ಇತಿಹಾಸ, ಭಾರತೀಯ ಇತಿಹಾಸ ಸಮೀಕ್ಷೆ ಅಂತ ಬರೆದಿದೆ. ಯಾರು? ಡಾಕ್ಟರ್ ಕೆ ಎಂ ಸತ್ತರ್ಯ. ಸೊ ಯಾವಾಗ ನೀವು ವಿಜಯನಗರದ ರಾಜಪ್ರತಿನಿಧಿನ ಹೊಡೆದ್ರು ಅದೊಂದು ಕತೆ ಹೇಳ್ತಾರೆ. ಅದೇ ನನ್ನ ಕತೆಗೂ ಮತ್ತು ಇತಿಹಾಸಕ್ಕೂ ವ್ಯತ್ಯಾಸ ಇದೆ ಅಂತ. ಆ ಒಂದು ಸ್ಟೋರಿ ನೀವು ಕೇಳಿರ್ಬೇಕಲ್ಲ. ಅವನ ಹೆಂಡತಿ ಇದ್ಲು ಅಲಮೇಲ್ ರಂಗಮ್ಮ ಅಂತ, ಕೆಲವು ಕಡೆ ರಂಗಮ್ಮ ಅಂತ ಹೇಳ್ತಾರೆ, ಕೆಲವು ಕಡೆ ಅಲಮೇಲಮ್ಮ ಅಂತ ಹೇಳ್ತಾರೆ. ಯಾರು? ಶ್ರೀರಂಗರಾಯನ ಹೆಂಡತಿ. ಶ್ರೀರಂಗರಾಯ ಯಾರು? ಆತ ರಾಜಪ್ರತಿನಿಧಿ. ಯಾರಿಗೆ? ವಿಜಯನಗರ ರಾಜಪ್ರತಿನಿಧಿ. ಎಲ್ಲಿದ್ದ ಅವನು? ಶ್ರೀರಂಗಪಟ್ಟಣದಲ್ಲಿದ್ದ. ಸೊ ಅವನ ಹೆಂಡತಿಯ ಮೇಲೆ ಇವನು ಒಂದಷ್ಟೇನೋ ಆಕ್ರಮಣ ಮಾಡಿದ ರಾಜ ಒಡೆಯರ್ ಅಂತ. ಅವಳ ಮೇಲೆ ಸಂಪತ್ತಿತ್ತಲ್ಲ, ಚಿನ್ನಗಳು ಇತ್ತಲ್ಲ, ಅವ್ರು ದೊಡ್ಡ ಏನು ಆಸ್ತಿಯನ್ನು ಇಟ್ಕೊಂಡಿದ್ರು. ಅದನ್ನ ಕಸಿದುಕೊಳ್ಳೋಕೆ ಹೋದಾಗ ಇವಳು ಅವನ ಜೊತೆಗೆ ಸ್ವಲ್ಪ ಅಸಭ್ಯವಾಗಿ ನಡ್ಕೊಂಡ ಅಂತ. ಆ ಸಂದರ್ಭದಲ್ಲಿ ಅವಳೇನೋ ಶಾಪ ಕೊಟ್ಟು ಅಂತ ಕೇಳಿದಲ್ಲ, ಮಾಲಂಗಿ ಮಾಡುವಾಗ್ಲಿ ಅಂತ ಹೇಳಿ. ಅದು ಇಟ್ ಇಸ್ ಓನ್ಲಿ ಪುರಾಣ, ಕಾಕತಾಳೆ ಇರ್ಬೋದು. ಅಲ್ಲಿ ಏನೋ ನೀವು ಕಾಡಲ್ಲಿ ತಲಕಾಡಿನಲ್ಲಿ ಮರಳಾಗಿದ್ದು, ಆ ಮಾಲಂಗಿಯಲ್ಲಿ ಒಂದಷ್ಟು ಮಡು ಗೊತ್ತಲ್ಲ, ಸುಳಿ ಇದ್ದದ್ದು, ಮೈಸೂರು ರಾಜರಲ್ಲಿ ಮಕ್ಕಳಾಗ್ತಿಲ್ಲ ಅಂತ ಹೇಳಿದ್ರಿಂದ ಇಟ್ ಈಸ್ ಓನ್ಲಿ ಎ ಸ್ಟೋರಿ. ಕೇಳೋ ಚೆನ್ನಾಗಿದೆ, ಆದ್ರೆ ಯಾವುದೇ ರೀತಿಯಾದಂತಹ ಐತಿಹಾಸಿಕವಾದ ಪುರಾವೆಗಳು ಅದಕ್ಕೆ ಇರೋದಿಲ್ಲ. ನೀವು ಯಾವತ್ತೂ ತಿಳ್ಕೋಬೇಕು, ಇತಿಹಾಸದ ಬಹಳ ದೊಡ್ಡ ಸವಾಲೇ ಇದು. ನಾವೊಂದು ಜಾಗದ ಬಗ್ಗೆ ಮಾತಾಡಕ್ ಹೋದಾಗ ಅಲ್ಲಿ ಹೇಳ್ತಾರೆ ಸ್ಥಳ ಪುರಾಣ ಅಂತ ಹೇಳ್ತಾರೆ, ಒಂದು ದೇವಸ್ಥಾನಕ್ಕೆ ಹೋದಾಗ ಸ್ಥಳ ಪುರಾಣ ಹೇಳ್ತಾರೆ. ಅಗೇನ್ ಸ್ಥಳ ಪುರಾಣ ಇಸ್ ಟೋಟಲಿ ಡಿಫರೆಂಟ್, ಬಟ್ ಇಟ್ ಮೇ ಹ್ಯಾವ್ ಸಮ್ ಆಫ್ ದ ಹಿಸ್ಟಾರಿಕಲ್ ಕಂಟೆಂಟ್ಸ್. ಅಲ್ಲಿ ಐತಿಹಾಸಿಕವಾದ ಚಾರಿತ್ರಿಕ ಸತ್ಯಗಳು ಇರಬಹುದು, ಆ ಸತ್ಯಗಳನ್ನು ಹೆಕ್ಕಿ ತೆಗಿಬೇಕು. ಆಗ ಮಾತ್ರ ನಿಮಗೆ ಇತಿಹಾಸ ಸ್ಪಷ್ಟವಾಗ್ತದೆ, ನಿಮಗೆ ಗೊತ್ತಾಗ್ತದೆ. ಸೊ ಇದು ಒಂದು ಪ್ರಮುಖವಾದ ವಿಷಯ. ಇದು ಆಗ್ತಾ ಇರೋ ಒಂದು ಒಳ್ಳೆ ಕೆಲಸ ಮಾಡಿದ ರಾಜ ಒಡೆಯರ್ ಏನ್ ಗೊತ್ತಾ? ಇಟ್ ವಾಸ್ ಇನ್ 1610. ಪ್ಲೀಸ್ ನೋಟ್ ದಿಸ್. 1610ರಲ್ಲಿ ಇವತ್ತು ನೀವೇನು ದಸರಾ ಮಾಡ್ತಾ ಇದ್ದೀರಲ್ಲ, ದಸರಾ ಹಬ್ಬ ಮಾಡ್ತೇವೆ ಮೈಸೂರಲ್ಲಿ. 1610ರಲ್ಲಿ ರಾಜ ಒಡೆಯರ್ ಶ್ರೀರಂಗಪಟ್ಟಣದಲ್ಲಿ ಅವನು ಎರಡು ಕೆಲಸ ಮಾಡ್ತಾನೆ. ಒಂದು, ಈ ಡಿಕ್ಲೇರ್ ಶ್ರೀರಂಗಪಟ್ಟಣ ಆಸ್ ಇಸ್ ಕ್ಯಾಪಿಟಲ್. ಎಲ್ಲ ಒಂದ್ ಕಡೆ ಇದ್ದ ಅವನು 16 ಗ್ರಾಮದ ಸುತ್ತಮುತ್ತದಲ್ಲಿ. ಅಲ್ಲಿಂದ ಈ ಶಿಫ್ಟ್ ಇಸ್ ಕ್ಯಾಪಿಟಲ್ ಟು ಶ್ರೀರಂಗಪಟ್ಟಣ. ಅದನ್ನ ರಾಜ್ಯ ಅಂತ ಹೇಳ್ತಾನೆ. ಮೈಸೂರು ಸಾಮ್ರಾಜ್ಯ, ಮೈಸೂರು ಸಂಸ್ಥಾನ. ಆ ಸಂಸ್ಥಾನಕ್ಕೆ 610ರಲ್ಲಿ ಶಿಫ್ಟ್ ಮಾಡ್ತಾನೆ. ಶಿಫ್ಟಿಂಗ್ ಆಫ್ ದ ಕ್ಯಾಪಿಟಲ್ ಅಟ್ ಶ್ರೀರಂಗಪಟ್ಟಣ. ಅಂಡ್ ಸೆಕೆಂಡ್ಲಿ ಏನ್ ಮಾಡ್ತಾನೆ, ಅಲ್ಲಿ ತಾನು ಈ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ಸಾಂಸ್ಕೃತಿಕವಾದ ವೈಭವ ಏನಾದ್ರು ಬೇಕಾಗ, ಯಾವಾಗ ಅಷ್ಟೇ ಕಟ್ರಿ. ನಾವೇನಾದ್ರು ಮಾಡ್ಬೇಕಂದ್ರೆ ಅದಕ್ಕೆ ಲ್ಯಾಂಡ್ ಮಾರ್ಕ್ ಆಗಿ ಏನಾದ್ರು ಮಾಡ್ಬೇಕು ಅಂತ ಮಾಡ್ತೀವಿ. ಅದಕ್ಕೆ ಏನ್ ಮಾಡ್ತಾನೆ, ಹೆಂಗು ವಿಜಯನಗರ ಸಾಮ್ರಾಜ್ಯದ ಮಾಂಡಲಿಕರು ಅವ್ರು ಏನ್ ಮಾಡ್ತಾರೆ, ದಸರಾ ಉತ್ಸವನ ಪ್ರಾರಂಭ ಮಾಡ್ತಾರೆ. ಈ ದಸರಾ ಉತ್ಸವ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ನಡ್ಕೊಂಡು ಬಂದಿದೆ. ನೀವು ನೋಡಿರ್ಬೇಕು, 400-405 ವರ್ಷದ ದಸರಾ ಅಂತ ಮೈಸೂರು ಪ್ರತಿ ವರ್ಷ ಆಗ್ತಾರಲ್ಲ, ಅದು ಪ್ರಾರಂಭ ಆಗಿದೆ ಇಲ್ಲಿ. ಆದ್ರೆ ಇದ್ರ ಮೂಲ ಎಲ್ಲಿದೆ? ಇದರ ಮೂಲ ವಿಜಯನಗರ. ಈ ವಿಜಯನಗರದ ನವರಾತ್ರಿ ಉತ್ಸವ ಅಂತ ಮಾಡ್ತಾ ಇದ್ದಾರೆ. ನವರಾತ್ರಿ ಉತ್ಸವ ಅಂತ ವಿಜಯನಗರ ಹಂಪಿಗೆ ಹೋಗ್ಬೇಕು. ನೀವೆಲ್ಲರೂ ಹೋಗಿದ್ದೀರಾ? ಅಲ್ಲಿ ಮಹಾನವಮಿ ದೀಪ ನೋಡಿದ್ದೀರಾ? ಎಷ್ಟು ಜನ ಹೋಗಿದ್ದೀರಿ? ಒಬ್ರು,
ಅಂದ್ರೆ ನೀವು ಕಾಲೇಜಿಗೆ ಹೋಗಿದ್ರಾ ಅಥವಾ ಆಗ ನೀವು ಆಮೇಲೆ ಬರ್ತಿರ್ತೀರಿ ಸ್ಕೂಲ್ಗೆ ಹೋಗಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಎಷ್ಟು ಅದ್ಭುತವಾದಂತಹ ಒಂದು ಐತಿಹಾಸಿಕವಾದ ಸ್ಮಾರಕಗಳು ಸಿಗುತ್ತೆ ಅಂದ್ರೆ ಅಲ್ಲಿ ಮಹಾನವಮಿ ದಿಬ್ಬ ಅಂತಿದೆ. ಆ ಮಹಾನವಮಿ ದಿಬ್ಬದ ಮೇಲೆಯೇ ಈ ಒಂದು ನವರಾತ್ರಿ ಉತ್ಸವ ನಡೀತಾ ಇತ್ತು. ಯಾವಾಗ? ವಿಜಯನಗರ ಅರಸರ ಕಾಲದಲ್ಲಿ. ಅದು ಅವರ ಸಾಂಸ್ಕೃತಿಕವಾದ ವೈಭವ, ಸಾಂಸ್ಕೃತಿಕ ಹೆಗ್ಗುರುತದು. ಅದರ ಪ್ರತೀಕವಾಗಿ ಮೈಸೂರು ದಸರಾ ಇಲ್ಲಿ ಪ್ರಾರಂಭ ಮಾಡ್ತಾನೆ, ಅದನ್ನ ಮುಂದುವರಿಸಿಕೊಂಡು ಹೋಗ್ತಾನೆ. ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಆಸ್ ಫಾರ್ ಆಸ್ ರಾಜ ಒಡೆಯರ್ ಇಸ್ ಕನ್ಸರ್ನ್. ಇವೆಲ್ಲದರ ಉದ್ದೇಶ ಏನಪ್ಪಾ ಅಂದ್ರೆ ಮೈಸೂರಿನ ಅರಸರ ಪ್ರಾರಂಭಿಕ ರಾಜರುಗಳಲ್ಲಿ ರಾಜ ಒಡೆಯರ್ ಬಹಳ ಪ್ರಮುಖನಾದ ರಾಜನಾಗಿದ್ದ. ನಂಬರ್ 1. ನಂಬರ್ 2, ಇಟ್ ವಾಸ್ ಹಿ ಹೂ ರಿಯಲಿ ಲೇಡ್ ಫರ್ಮ್ ಫೌಂಡೇಶನ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೈಸೂರು ಡೈನಾಸ್ಟಿ. ಮೈಸೂರು ಸಂಸ್ಥಾನಕ್ಕೆ ನಿಜವಾದಂತ ಭದ್ರವಾದ ಬುನಾದಿಯನ್ನ ಹಾಕಿದವರ ಪೈಕಿ ಆ ಒಂದು ಹೆಗ್ಗಳಿಕೆ ರಾಜ ಒಡೆಯರಿಗೆ ಸಲ್ಲಬೇಕು. ಯಾಕೆಂದ್ರೆ ನಾವು ಪ್ರಾರಂಭ ಮಾಡಿಬಿಡ್ತೀವಿ, ಪ್ರಾರಂಭ ಮಾಡಿಬಿಟ್ರೆ ಅದಕ್ಕೆ ಬುನಾದಿ ಬೇಕಲ್ಲ. ಬುನಾದಿ ಹಾಕಿದ್ರೆ ತಾನೇ ನೆಕ್ಸ್ಟ್ ನೀವು ಸ್ಟ್ರಕ್ಚರ್ ಕಟ್ಟಕ್ಕೆ ಸಾಧ್ಯ. ವಿತೌಟ್ ಫೌಂಡೇಶನ್ ಯು ಕೆನಾಟ್ ಬಿಲ್ಡ್ ಎ ಸ್ಟ್ರಕ್ಚರ್. ನಂತರ ಕಟ್ಟಿದಂತ ದೊಡ್ಡ ಸ್ಟ್ರಕ್ಚರ್ ಇದೆಯಲ್ಲ ಮೈಸೂರು ಒಡೆಯರು ಅನ್ನುವ ಆ ಸ್ಟ್ರಕ್ಚರ್ಗೆ ಬುನಾದಿ ಹಾಕಿಬಿಟ್ಟಿದೆ ರಾಜ ಒಡೆಯರ್. ದಟ್ ಇಸ್ ವೈ ಹಿಸ್ ರೂಲ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಇದಾದ್ಮೇಲೆ ಸುಮ್ಮನೆ ಇರಲಿಲ್ಲ. ಆಮೇಲೆ ಒಂದಷ್ಟು ರಾಜ್ಯ ಗೆಲ್ಬೇಕಲ್ಲ, ಇನ್ನೊಂದಷ್ಟು ಯುದ್ಧ ಮಾಡ್ಬೇಕಲ್ಲ, ಅಕ್ಕಪಕ್ಕದವರಿಗೆ ನಾನು ದೊಡ್ಡನಾಗಿದ್ದೀನಲ್ಲ, ನಾನು ದೊಡ್ಡ ರಾಜ್ಯ ಹಾಕಬೇಕಾದ್ರೆ ನಾನು ಇನ್ನೊಂದಷ್ಟು ಎಕ್ಸ್ಪಾನ್ಷನ್ ಮಾಡ್ಬೇಕಲ್ಲ, ವಿಸ್ತರಣೆ ಮಾಡ್ಬೇಕಲ್ಲ. ಆ ವಿಸ್ತರಣೆ ಕೂಡ ಇವೆಲ್ಲ ಮಾಡ್ತಾನೆ. ತೆರಕಣಂ ಇದೆಯಲ್ಲ, ಯಾವ್ದಾದ್ರು ಉದ್ದಿಮೆಟ್ ಹೋಗಿದ್ದೀರಾ? ತೆರಕಣಂ ಇದ್ದೀರಾ ಇಲ್ಲಿ? ನಿಮ್ಮ ತೆರಕಣಂಗೆ ಆಮೇಲೆ ಉಮ್ಮತ್ತೂರು ಬಂದ ಇದೆಯಲ್ಲ, ಚಾಮರಾಜನಗರ ಉಮ್ಮತ್ತೂರು, ಊರಿನವ್ರು ಇರ್ಬೋದು. ಉಮ್ಮತ್ತೂರು ಬಹಳ ದೊಡ್ಡ ಬಾಳೆಗಾರಿಕೆ ಅಂತ ಜಾಗ. ಈ ಚಾಮರಾಜನಗರ ಜಿಲ್ಲೆ ಐತಿಹಾಸಿಕವಾಗಿ ಅತ್ಯಂತ ಸಂಪದ್ಭರಿತವಾದ ಜಿಲ್ಲೆ. ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ದಾರ್ಶನಿಕವಾಗಿ ನೀವು 3 ಏಕಕಾಲದಲ್ಲಿ ಸಿಗದಿಲ್ಲ, ನೆನಪಿಟ್ಕೊಳ್ಳಿ. ಆ ಕಾರಣಕ್ಕಾಗಿ ಚಾಮರಾಜನಗರ ಜಿಲ್ಲೆ ಅತ್ಯಂತ ಪೊಟೆನ್ಷಿಯಲ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂತ ನಾನು ಕರೆಯುವುದು. ವೈ ಇಟ್ ಇಸ್ ಸೋ ಪೊಟೆನ್ಷಿಯಲ್ ಅಂದ್ರೆ ಇಟ್ ಇಸ್ ನಾಟ್ ಓನ್ಲಿ ರಿಚ್ ಇನ್ history, it is not only rich in heritage, it is not only rich in cultural things, but it is also rich in what is known as spirituality. ಅಧ್ಯಾತ್ಮ ದೃಷ್ಟಿಯಿಂದ ಕೂಡ ಬಹಳ ದೊಡ್ಡ ಹೆಸರನ್ನು ಮಾಡಿದಂತ ಜಿಲ್ಲೆ ಈ ಒಂದು ಚಾಮರಾಜನಗರ ಜಿಲ್ಲೆ. ಹಾಗಾಗಿ ನಿಮಗೆ ತೆರಕಣಂಗೆ ಗೆಲ್ತಾನೆ, ಉಮ್ಮತ್ತೂರಿಗೆ ಗೆಲ್ತಾನೆ, ತಲಕಾಡು ಗೆಲ್ತಾರೆ. ಅದಾದ್ಮೇಲೆ ನಿಮಗೆ ಅಲ್ಲೇ ಸರ್ಗೂರು ಗೊತ್ತಾ ನಿಮಗೆ? ಕೊಳ್ಳೇಗಾಲ ಹತ್ರ ಹೋಗುವಾಗ ಸತ್ಯಗಾಲ, ಸರ್ಗೂರು ಎಲ್ಲ ಬರ್ತಾರ, ಸರ್ಗೂರು ಇವೆಲ್ಲ ಗೆದ್ಕೊಂಡು ನಂತರ ಈ ಮೈಸೂರಿನ ಪಕ್ಕದಲ್ಲಿ ಬನ್ನೂರು ಇದೆ ಗೊತ್ತಾ ನಿಮಗೆ? ಆ ಬನ್ನೂರು ನಮ್ಮ ನರಸೀಪುರ ದಾಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಕಡೆಯಿಂದ ಹೋದ್ರೆ ಬನ್ನೂರು, ಆಮೇಲೆ ನರಸೀಪುರ ನದಿ ಸಂಗಮ ದಾಟಿ ಆ ಕಡೆಗೆ ಹೋದ್ರೆ ನೀವು ಮಳವಳ್ಳಿಗೆ ಹೋಗ್ಬೇಕಾದ್ರೆ, ಸೋಮನಾಥಪುರಕ್ಕೆ ಹೋಗ್ಬೇಕಾದ್ರೆ ಸೋಸ್ರೆ ಅಂತ ಬರುತ್ತೆ. ಆ ಸೋಸ್ರೆ ಗ್ರಾಮವನ್ನು ಕೂಡ ಗೆದ್ಕೊಳ್ತಾರೆ. ಅಂದ್ರೆ ಬಹಳ ಪ್ರಮುಖವಾಗಿದ್ದಂತ ಅವತ್ತಿನ ಬಾಳೆಗಾರರನ್ನ ಮಣಿಸುವುದರ ಮೂಲಕ ತಾನೊಬ್ಬ ಅಪ್ರತಿಮ ನಾಯಕ, ನಾನೊಬ್ಬ ಅಪ್ರತಿಮ ರಾಜನಂತ ಪ್ರೂವ್ ಮಾಡ್ತಾರೆ. ದಿಸ್ ಇಸ್ ಆಲ್ ಅಬೌಟ್ ರಾಜ ಒಡೆಯರ್. ರಾಜ ಒಡೆಯರ್ ಇನ್ನೊಂದು ಪ್ರಮುಖವಾದಂತ ಜಾಬ್ ಅವನು ಏನು ಇಂಟ್ರೊಡ್ಯೂಸ್ ಮಾಡ್ತಾನೆ ಅಂದ್ರೆ ನಿಮ್ಮಲ್ಲಿ ಈ ನವರಾತ್ರಿ ಏನು ದಸರಾ ಹಬ್ಬ ಶುರು ಮಾಡಿದಂಗೆ another important development you find during this time is about ಈ ದಳವಾಯಿ ಪದ್ಧತಿಯನ್ನು ತಾನು ಪ್ರಾರಂಭ ಮಾಡ್ತಾನೆ. ದಳವಾಯಿಗಳು ಅಂತ ಕೇಳಿದ್ರೆ ಮಿಲಿಟರಿ ಜನರಲ್ಗಳಿಗೆ ದಳವಾಯಿಗಳು ಈಗ ಕರೀತಾ ಇದ್ರು. ಅಂದ್ರೆ ಈಗ ನನ್ನ ರಾಜ್ಯ ನೋಡ್ತಾ ಇದ್ದಲ್ಲ, ಸೈನ್ಯ ನೋಡ್ಬೇಕಲ್ಲ, ಸೈನ್ಯ ನೋಡಿದ್ರೆ ನನ್ನ ಕೈಲಿ ಆಗುದಿಲ್ವಲ್ಲ. ಸೊ ನಾನು ನಂಬಿಕೆ ಇರ್ತಕ್ಕಂಥ ಕೆಲವು ದಳವಾಯಿಗಳು ಬೇಕು. ಆ ದಳವಾಯಿಗಳ ಪದ್ಧತಿಯನ್ನು ಪ್ರಾರಂಭ ಈ ಕಾಲದಲ್ಲಿ ಮಾಡ್ತಾರೆ. ಸೊ ದಳವಾಯಿಗಳು ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ಮುಂದೆ ಮೈಸೂರಿನ ಅರಸರು ಕೆಲವು ಸಂದರ್ಭಗಳಲ್ಲಿ ರಾಜಕೀಯವಾಗಿ ದುರ್ಬಲರಾದಾಗ ಅಲ್ಲಿ ಬಹಳ ದೊಡ್ಡ ರಾಜಕೀಯ ಕೆಲಸಗಳನ್ನ ಇವರು ಮಾಡ್ತಾರೆ. ಮಹತ್ವಾಕಾಂಕ್ಷಿಗಳು, ಯಾಕೆಂದ್ರೆ ಇವ್ರ ಹತ್ರ ಏನಿರುತ್ತೆ? ಸೈನ್ಯ ಇರುತ್ತೆ. ಯಾರ ಕೈ ಸೈನ್ಯ ಇರ್ತಾರೆ ಅವ್ರು ಯಾವತ್ತೂ ಡೇಂಜರ್. ನೀವು ಸರಿಯಾಗಿ ನೋಡ್ಕೊಳ್ತೇವೆ. ಹಂಗಾಗಿ ಒಮ್ಮೆ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮುಂದೆ ಬರುವಾಗ ಏನಾಗುತ್ತೆ, ಮೈಸೂರಿನ ಅರಸರು ಯಾವಾಗೆಲ್ಲ ವೀಕ್ ಆಗ್ತಾರೆ ಅವಾಗೆಲ್ಲ ಸ್ಟ್ರಾಂಗ್ ಆಗೋದು ಈ ದಳವಾಯಿಗಳು. ಈ ದಳವಾಯಿಗಳೇ ನಡೆಸ್ಬಿಡ್ತಾರೆ, ರಾಜ್ಯಭಾರ ಮಾಡಿಬಿಡ್ತಾರೆ. ಅವ್ರನ್ನ ಹತ್ತಿಕ್ಕದು ಹೈದರಾಲಿ, ನಂತರ ಅವನ ಮಗ ಟಿಪ್ಪು ಸುಲ್ತಾನ್. ಅದು ಮುಂದಕ್ಕೆ ಬರುತ್ತೆ. ನಿಮ್ಮ ಸಿದ್ದರಾಮಯ್ಯ ಮಾತ್ರ ನಿಮ್ಮ ಇರೋದ್ರಿಂದ ಅಲ್ಲಿಗೆ ಮಾತ್ರ ನಾವು ರೆಸ್ಟ್ರಿಕ್ಟ್ ಮಾಡ್ಕೊತೀವಿ. ದಿಸ್ ಇಸ್ ಅಬೌಟ್ ಏನೋ ಈ ರಾಜ ಒಡೆಯರ್. ಈ ರಾಜ ಒಡೆಯರ್ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಒಂದೆರಡು ದೇವಸ್ಥಾನಗಳು ಕಟ್ತಾನೆ. ಇವೆಲ್ಲ ಮಾಮೂಲಿ, ನಾನು ರಾಜನಾಗಬೇಕಾದ್ರೆ ಆದ್ಮೇಲೆ ನಾನು ಏನಾದ್ರು ಪ್ರೂವ್ ಮಾಡ್ಬೇಕಲ್ಲ. ಸೊ ಹಾಗಾಗಿ ಶ್ರೀರಂಗಪಟ್ಟಣ ದೇವಸ್ಥಾನ ಕಟ್ಟೋದು, ಮೇಲ್ಕೋಟೆ ದೇವಸ್ಥಾನ ಕಟ್ಟೋದು, ಆಮೇಲೆ ಮೈಸೂರಿನಲ್ಲಿ ದೇವಸ್ಥಾನ ಕಟ್ಟೋದು ಕೆಲಸವನ್ನು ಕೂಡ ಮಾಡ್ತಾರೆ. ಇವರು ಆದ್ಮೇಲೆ ನಮಗೆ ಬಹಳ ಮುಖ್ಯವಾಗಿ ಸಿಗ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಅರ್ಲಿ ಕಿಂಗ್ಸ್ ಗಳಲ್ಲಿ ಅಂದ್ರೆ ಒಡೆಯರ ಪ್ರಾರಂಭಿಕ ಅರಸರುಗಳಲ್ಲಿ ಮಹತ್ವಪೂರ್ಣವಾದಂತ ಹೆಸರನ್ನ ಮಾಡಿದನು ರಾಜಕೀಯವಾಗಿ ಮತ್ತು ಮಿಲಿಟರಿ ದೃಷ್ಟಿಯಿಂದ ಚಿಕ್ಕ ದೇವರಾಜ ಒಡೆಯರ್.
ಆ ಚಿಕ್ಕ ದೇವರಾಜ ಒಡೆಯರಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಬ್ಬ ರಾಜ ಇದ್ದಾನೆ, ಅವನ ಬಗ್ಗೆ ಒಂದು ಸ್ವಲ್ಪ ನೀವು ಹೇಳ್ಬಿಡ್ತೀನಿ. ಅವನು ಯಾರಪ್ಪ ಅಂದ್ರೆ ಈ ಕಂಠೀರವ ನರಸರಾಜ ಒಡೆಯರ್. ನಿಮ್ಗಾಗಲೇ 25 ಜನ ರಾಜರುಗಳು ಮೈಸೂರು ಒಡೆಯರಾಗಿದ್ದರು, ಮೈಸೂರು ರಾಜ್ಯವನ್ನು ಆಳಿದರು. ಇವರಾದ ಮೇಲೆ ಇವ್ರ ನಂತರದಲ್ಲಿ ಬಂದಂತವರು ಕೂಡ ಅಷ್ಟೊಂದು ಪ್ರವರ್ಧ ಅಂತ ಏನು ಹೆಸರು ಮಾಡಿಲ್ಲ. ಚಾಮರಾಜ ಒಡೆಯರ್ ಬರ್ತಾರೆ, ಫೋರ್ಟ್ ಅಂತ ಕಾಣ, ಚಾಮರಾಜ ಒಡೆಯರ್ ಫೋರ್ಟ್. ಅವರ ಪುಸ್ತಕ ಕೂಡ ಬರೀತಾರೆ, ಅನುವಾದ ಚಾಮರಾಜ ವಿಲಾಸ ಅಂತ ಕೂಡ ಮಾಡ್ತಾರೆ. ಇಟ್ ಈಸ್ ನಾಟ್ ಸೊ ಇಂಪಾರ್ಟೆಂಟ್. ಅದಾದ್ಮೇಲೆ ದೊಡ್ಡ ದೇವರಾಜ ಒಡೆಯರ್ ಬರ್ತಾರೆ. ಅದಕ್ಕಿಂತ ಮುಂಚೆ ಈ ಕಂಠೀರವ ನರಸರಾಜ ಒಡೆಯರ್ ಬರ್ತಾರೆ. ಈ ಕಂಠೀರವ ನರಸರಾಜ ಒಡೆಯರ್ 2-3 ಕಾರಣಗಳಿಗಾಗಿ ಬಹಳ ಇಂಪಾರ್ಟೆಂಟ್. ಆ ಕಾರಣಕ್ಕಾಗಿ ನಾನು ನಿಮಗೆ ಅವರನ್ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. 1638ರಿಂದ ಅವರು 1659 ಸುಮಾರು 21 ವರ್ಷಗಳ ಕಾಲ ಕಂಠೀರವ ನರಸರಾಜ ಒಡೆಯರ್ ಹಾಗೆ ಇರುತ್ತೆ. ಕಂಠೀರವ ನರಸರಾಜ ಒಡೆಯರ್ 1638 ಇಂದ 1659 ಅಂತ ಹಾಕೊಳ್ಳಿ. ಒಂದು 19-21 ವರ್ಷ ಅವ್ರು ಇರ್ತಾರೆ. ಈತ ಸ್ವಲ್ಪ ಖಡ್ಗ ಕತ್ತಿ ವರ್ಷ ಚೆನ್ನಾಗಿ ಮಾಡಿ ಪಿಕ್ಚರ್ ಎಲ್ಲ ಬಂದಿರ್ಬೇಕು, ನೋಡಿದ್ರು, ಕೇಳಿರ್ಬೇಕು ನೀವು. ಕಂಠೀರವ ನರಸರಾಜ ಒಡೆಯರ್ ಬಗ್ಗೆ ಸಿನಿಮಾ ಕೂಡ ಮಾಡಿಲ್ಲ. 2 ಕಾರಣಕ್ಕಾಗಿ ಬಹಳ ಇಂಪಾರ್ಟೆಂಟ್ ನಮಗೆ. ಯಾಕೆಂದ್ರೆ ಒಂದು, ಈ ಕಂಠೀರವ ನರಸರಾಜ ಹುಟ್ಟಿದ್ದು ಎಲ್ಲಿ ಗೊತ್ತಾ? ಚಾಮರಾಜನಗರದ ಬಗ್ಗೆ ನಾವು ವಿಶೇಷವಾದ ಗೌರವ ಯಾಕೆ ಇಟ್ಕೋಬೇಕು ಅಂದ್ರೆ, ದಿಸ್ ಡಿಸ್ಟ್ರಿಕ್ಟ್ ಹ್ಯಾಸ್ ಗಿವನ್ 2 ಕಿಂಗ್ಸ್ ಟು ಮೈಸೂರು. 2 ಪ್ರಮುಖವಾದ ರಾಜರುಗಳನ್ನ ಈ ಜಿಲ್ಲೆ ಕೊಟ್ಟಿದೆ. ಒಂದು ಇವರು ಯಾರು, ಕಂಠೀರವ ನರಸರಾಜ ಒಡೆಯರ್. ಇನ್ನೊಂದು ಚಾಮರಾಜ ಒಡೆಯರ್. ಚಾಮರಾಜ ಒಡೆಯರ್ ನೀವು ಗೊತ್ತಿರೋ ಇಲ್ಲೇ ಹುಟ್ಟಿದವರು. ಆ ಕಾರಣಕ್ಕಾಗಿಯೇ ಈ ಊರಿಗೆ ಚಾಮರಾಜನಗರ ಅಂತ ಬಂದಿದ್ದು. ಹಳೆ ಸೈನಿಕರಿಗೆ ಅರಿಕುಟಾರ. ಅರಿಕುಟಾರಕ್ಕಿಂತ ಬಹಳ ಹೆಸರು ಮಾಡಿದ್ದು ಅರ್ಧನಹಳ್ಳಿ. ಯಾವಾಗ ಅರ್ಧನಹಳ್ಳಿ ಅನ್ನೋದು ಬಹಳ ಫೇಮಸ್. ಅದು ಅರಿಕುಟಾರ ಸಣ್ಣ ಗ್ರಾಮ, ಅದಕ್ಕಿಂತ ಹೆಸರು ಮಾಡಿದ್ರೆ ಯಳಂದೂರು. ಯಳಂದೂರು ಆ ಕಾಲದಿಂದ ಕೂಡ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪ್ರಾಂತ್ಯವಾಗಿತ್ತು. ಆ ಕಾರಣಕ್ಕಾಗಿ ಅರಿಕುಟಾರವನ್ನ ಚಾಮರಾಜನಗರ ಮಾಡಲಿಕ್ಕೆ ಕಾರಣ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಕೃಷ್ಣರಾಜ ಒಡೆಯರ್ ಥರ್ಡ್, ಅವರ ತಂದೆ ಚಾಮರಾಜ ಒಡೆಯರ್. ಈ ಚಾಮರಾಜ ಒಡೆಯರ್ ಇಲ್ಲಿ ಹುಟ್ಟಿದ್ರು. ಅದಕ್ಕೆ ಜನನ ಮಂಟಪ ಇದೆ. ನೀವು ಚಾಮರಾಜೇಶ್ವರ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದ ಭಾಗದಲ್ಲಿ ಹೋದ್ರೆ ನಿಮಗೆ ಹಿಂಭಾಗದಲ್ಲಿ ಗೊತ್ತಾಗುತ್ತೆ. ಸೊ ಈ ವಾಸ್ ಬಾರ್ನ್ ಹಿಯರ್. ಸೊ ದೇರ್ಫೋರ್ ನನ್ನ ತಂದೆ ಇಲ್ಲಿ ಹುಟ್ಟಿದ್ರಿಂದ ಈ ಊರಿಗೆ ಚಾಮರಾಜನಗರ ಅಂತ ಹೆಸರನ್ನ ಮಗ ಮಾಡ್ತಾರೆ. ಓಕೆ, ಆ ಕಾರಣಕ್ಕಾಗಿ ಇಂಪಾರ್ಟೆಂಟ್. ಈ ಕಂಠೀರವ ನರಸರಾಜ ಒಡೆಯರ್ ಬಹಳ ಬಲಶಾಲಿಯಾಗಿದ್ದ, ಪರಾಕ್ರಮಿಯಾಗಿದ್ದ. ಸಾಕಷ್ಟು ಚೆನ್ನಾಗಿ ಅವನು ಈ ಕತ್ತಿ ವರಸೆ, ಖಡ್ಗ ವರಸೆ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದ. ಈಗ ಮಧ್ಯದಲ್ಲಿದ್ದಂತ ರಾಜ್ಯಗಳು ಅಷ್ಟು ಗಟ್ಟಿಯಾಗಿ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಲಿಲ್ಲ. ಶ್ರೀರಂಗಪಟ್ಟಣ ಅಲ್ಲೇ ಇತ್ತು, ರಾಜಧಾನಿಯಾಗಿ ಮುಂದುವರಿತಾ ಇತ್ತು. ಇವನ ಕಾಲದಲ್ಲಿ ಸ್ವಲ್ಪ ಏನಾದ್ರು ಕೆಲಸ ಮಾಡಬೇಕಲ್ಲ ಅನ್ನೋ ಕಾರಣಕ್ಕಾಗಿ ಇವ್ರು ಏನ್ ಮಾಡ್ತಾರೆ, ಸತ್ಯಮಂಗಲ, ಬೆಟ್ಟದಪುರ, ಅರಕಲಗೂಡು ಮತ್ತು ಈ ಹೊಸೂರು, ಈ ಕಡೆ ಎಲ್ಲ ಒಂದಷ್ಟು ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ತಾರೆ. ಸೊ ಹೊಸೂರು ಅಂದ್ರೆ ನಿಮಗೆ ತಮಿಳುನಾಡಿನ ಹೊಸೂರು, ಬೆಂಗಳೂರಿನ ಪಕ್ಕ ಆ ಕಡೆ ಬರ್ತದೆ ಹೊಸೂರು. ಸತ್ಯಮಂಗಲ ಅಂದ್ರೆ ಈ ಭಾಗ ಸತ್ಯಮಂಗಲ, ತಮಿಳುನಾಡು. ಇವತ್ತು ತಮಿಳುನಾಡು ಅಂತ ಹೇಳ್ತೀವಿ, ಆ ಭಾಗದಲ್ಲೂ ಕೂಡ ಇವರು ತಮ್ಮ ರಾಜ್ಯವನ್ನ ವಿಸ್ತಾರ ಮಾಡೋ ಕೆಲಸವನ್ನ ಮಾಡ್ತಾರೆ. ಕಂಠೀರವ ನರಸರಾಜ ಒಡೆಯರ ಕಾಲದಲ್ಲಿ ಅವರಿಗೆ ಬಹಳ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಈ ಕಾಲುವೆಯನ್ನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ನಮ್ಮ ಈ ಕಾವೇರಿ ನದಿ, ಶ್ರೀರಂಗಪಟ್ಟಣದ ಕಾವೇರಿ ನದಿಯಲ್ಲಿ ಆಗಾಗ್ಗೆ ಬಹಳ ದೊಡ್ಡ ದೊಡ್ಡ ಪ್ರವಾಹಗಳು ಬರ್ತಾರೆ. ಆ ಪ್ರವಾಹಗಳಿಂದ ಅದು ಈ ಶ್ರೀರಂಗಪಟ್ಟಣದ ರಾಜಮನೆತನದ ಒಳಗಡೆಯೂ ನುಗ್ಗುತ್ತಾ ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಕೆಲವು ಕಾಲುವೆಗಳನ್ನು ಮಾಡ್ತಾರೆ. ಆ ಕಾಲುವೆಗಳನ್ನ ನಿರ್ಮಾಣ ಮಾಡಿದವರ ಪೈಕಿ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಅದನ್ನ ಒಂದು ಬಂಗಾರ ದೊಡ್ಡಿ ಕಾಲುವೆ ಅಂತ ಮಾಡ್ತಾರೆ. ಈ ಬಂಗಾರ ದೊಡ್ಡಿ ಕಾಲುವೆ ಅಂತ ಆಕೆ ದೇವದಾಸಿ. ಆಕೆ ಅಂದ್ರೆ ಇವತ್ತಿನ ಅರ್ಥದಲ್ಲಿ ಹೇಳೋದಾದ್ರೆ, ಹಿಂದೆ ಈ ರಾಜರ ಅಂತಃಪುರದಲ್ಲಿ ರಾಣಿ ಅಲ್ಲದೆ ಬೇರೆಯವರು ಕೂಡ ಇರ್ತಾರೆ. ನೀವು ಅವ್ರನ್ನ ಏನ್ ಕರಿತೀರಿ, ಗಾಂಧರ್ವ ರಾಣಿ ಅಂತ ಕರಿತೀರಾ? ಅಂದ್ರೆ ಅವರು ಪಟ್ಟದ ಆರಿಸಿ ಒಬ್ಬಳಾಗಿರ್ತಾಳೆ, ಅಂತಃಪುರದಲ್ಲಿ ಬೇಕಾದಷ್ಟು ಜನ ಹೆಣ್ಮಕ್ಳ ಜೊತೆಯಲ್ಲಿ ಇರ್ತಾರೆ, ಯಾರು ರಾಜರ ಜೊತೆಯಲ್ಲಿ. ಸೊ ಆ ಸಂದರ್ಭದಲ್ಲಿ ಈಕೆ ಬಂಗಾರ ದೊಡ್ಡಿ ಅಂತಕ್ಕಂಥವಳು ಅಲ್ಲಿ ಇದ್ದುಕೊಂಡು ಒಂದು ರೀತಿಯಲ್ಲಿ ಈಗ ವೇಷಿ ಅಂತ ಕರಿತೀವಿ, ದೇವದಾಸಿಯಾಗಿ ಇದ್ಕೊಂಡು ಅಂತಃಪುರದಲ್ಲಿ ಇದ್ದುಕೊಂಡು ತನಗಿದ್ದಂತ ಹಣವನ್ನೆಲ್ಲ ದಾನ ಮಾಡಿ ಒಂದು ಕಾಲುವೆಯನ್ನು ಕಟ್ಟಿಸ್ತಾಳೆ. ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಆ ಕಾಲುವೆಗೆ ಬಂಗಾರ ದೊಡ್ಡಿ ಕಾಲುವೆ ಅಂತ ಶ್ರೀರಂಗಪಟ್ಟಣ ಹತ್ರ ಮೈಸೂರು ಪಕ್ಕದಲ್ಲಿ ಕಾಣ್ತದೆ. ಮತ್ತೆ ಈ ಕಂಠೀರವ ನರಸರಾಜ ಒಡೆಯರ್ ಇನ್ನೊಂದು ವಿಶೇಷ ಏನಂತಂದ್ರೆ, ಅವರ ಹೆಂಡತಿ ಅಂದ್ರೆ ಪಟ್ಟದ ಅರಸಿ ನಿಮ್ಮ ಯಳಂದೂರು ನೋಡು,
ಯಳಂದೂರಿನಲ್ಲಿ ಇಬ್ಬರು ರಾಣಿಯರು ನಿಮಗೆ ಸಿಗ್ತಾರೆ. ಒಬ್ರು ಮುದ್ದಾಜಮ್ಮ ಅಂತ. ಈ ಮುದ್ದಾಜಮ್ಮ ಅನ್ನೋಳು ಯಳಂದೂರಿನವಳು. ಈಕೆ ಕಂಠೀರವ ನರಸರಾಜ ಒಡೆಯರ್ ಹೆಂಡತಿ, ಪಟ್ಟದರಸಿ. ನೆನ್ಪಿಟ್ಕೊಳ್ಳಿ, ಬಂಗಾರ ದೊಡ್ಡಿ ಬಂದು ಪಟ್ಟದರಸಿ ಅಲ್ಲ ಅವಳು. ನಂತರ ಬರ್ತಕ್ಕಂಥ ಈ ಗಾಂಧರ್ವ ರೀತಿಯಲ್ಲಿ ವಿವಾಹ ಆಗಿರ್ತಕ್ಕಂಥ ಅಂತಃಪುರದ ರಾಣಿಯರಲ್ಲ. ಆದ್ರೆ ಅವಳು ಒಂದಷ್ಟು ಸಾಮಾಜಿಕ ಕಳಕಳಿ ಇತ್ತು. ಹಾಗಾಗಿ ಅಲ್ಲೊಂದು ಕಾಲುವೆ ನಿರ್ಮಾಣ ಮಾಡ್ತಾರೆ. ಹಿಂದೆ ಬಹಳ ಜನ ಮಾಡ್ತಾ ಇದ್ರು, ದೇವದರ್ಶನ ಮಾಡ್ತಾ ಇದ್ರು, ಗೊತ್ತಿರ್ಬೇಕು. ಈ ಸಮಾಜದ ಕೈಂಕರ್ಯವನ್ನ ಮಾಡ್ತಾ ಇದ್ರು. ತಮ್ಮದಿದ್ದಂತ ಹಣವನ್ನ ಸಂಪತ್ತನ್ನ ಕೊಟ್ಟು ಏನ್ ಮಾಡ್ತಾ ಇದ್ರು, ಈ ಛತ್ರಗಳು ಕಟ್ಟಿಸ್ತಕ್ಕಂಥದ್ದು, ಕೆರೆಗಳು ನಿರ್ಮಾಣ ಮಾಡ್ತಕ್ಕಂಥದ್ದು, ಕಾಲುವೆಗಳು ನಿರ್ಮಾಣ ಮಾಡೋ ಕೆಲಸವನ್ನೆಲ್ಲ ಇವರು ಮಾಡ್ತಾ ಇದ್ರು. ಇನ್ನೊಬ್ರು ಹಾಗೆ ನಿಮಗೆ ಯಳಂದೂರಿನಲ್ಲಿ ಇನ್ನೊಬ್ರು ಬರ್ತಾರೆ, ದೇವಜ್ಜಮಣಿ ಅಂತ. ಅವಳು ಲಿಂಗರಾಜಯ್ಯನ ಮಗಳು. ಅವಳು ಈಗ ಸುಮ್ಮನೆ ನೋಟ್ ಮಾಡ್ಕೊಂಡಿರಿ, ನೆಕ್ಸ್ಟ್ ನಾನು ಮತ್ತೆ ಹೇಳ್ತೀನಿ. ಚಿಕ್ಕದೇವರಾಜ ಒಡೆಯರ ಹೆಂಡತಿ ಅವಳು, ಪಟ್ಟದರ್ಶಿ ಅವಳು. ಚಿಕ್ಕದೇವರಾಜ ಒಡೆಯರ್ ನಂತರ ನಾವು ಮಾತಾಡ್ತೀವಲ್ಲ, ಚಿಕ್ಕದೇವರಾಜ ಒಡೆಯರ ಹೆಂಡತಿ, ಪಟ್ಟದ ಅರಸಿ, ರಾಣಿ. ಆಕೆ ಯಾರು ಅಂದ್ರೆ ಯಳಂದೂರಿನ ಲಿಂಗರಾಜಯ್ಯನ ಮಗಳು ದೇವಜ್ಜಮಣಿ ಅಥವಾ ದೇವರಾಜಮಣಿ ಅಂತ ಕರೀತಾರೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಯಳಂದೂರು ಅನ್ನೋದು ಎಷ್ಟು ರಾಜಕೀಯವಾಗಿ ಪ್ರಮುಖವಾಗಿತ್ತು ಮತ್ತು ಇಬ್ಬರು ಮೈಸೂರಿಗೆ ಇಬ್ಬರು ರಾಣಿಯರನ್ನ ಕೊಟ್ಟಂತ ಒಂದು ಪುಟ್ಟ ಗ್ರಾಮ. ಇವತ್ತು 32-33 ಗ್ರಾಮಗಳಿದೆ ಅಷ್ಟೇ. ಆದ್ರೆ ಅತ್ಯಂತ ಸಂಪದ್ಭರಿತವಾದ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದಂಥದ್ದು ಮೈಸೂರಿನ ರಾಜರ ಇತಿಹಾಸದಲ್ಲಿ ನಾವು ಗಮನದಲ್ಲಿಟ್ಕೋಬೇಕು. ಸೊ ಕಂಠೀರವ ನರಸರಾಜ ಒಡೆಯರ ಕಾಲದಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ನಾವೇನು ಗಮನಿಸ್ತೀವಿ ಅಂತಂದ್ರೆ, ಅವನು ಈ ನಾಣ್ಯಗಳನ್ನ ಟಂಕಿಸ್ತಾನೆ. ಇದು ನಿಮ್ಗೆ ಗೊತ್ತಿದೆ ಅಲ್ವಾ? ಯಾವುದೇ ಒಬ್ಬ ರಾಜ ಪ್ರಾಚೀನ ಕಾಲದಲ್ಲಿ ತಾನು ಅಧಿಕಾರಕ್ಕೆ ಬಂದಿದ್ದೀನಿ ಅನ್ಬೇಕಾದ್ರೆ ಅವನಿಗೆ ಮಾನ್ಯ ಮಾಡೋರು ಯಾರು? ಜನ ಗುರುತಿಸ್ಬೇಕಲ್ಲ, ಜನ ಒಪ್ಕೋಬೇಕಲ್ಲ, ನೀವು ನಮ್ಮ ರಾಜರು ಅಂತ ಜನರ ಅಂದ್ರೆ ಸಾರ್ವಜನಿಕ ಮನ್ನಣೆ ಸಿಗಬೇಕು. ಆ ಸಾರ್ವಜನಿಕ ಮನ್ನಣೆ ಸಿಗೋದು ಯಾವಾಗ ಅಂತಂದ್ರೆ ಅವರು ಅವ್ರದೇ ಆದಂತ ನಾಣ್ಯಗಳನ್ನ ಟಂಕಿಸ್ತಾರೆ. ಸೊ ಅವಾಗಿ ಇವನು ಕಂಠೀರಾಯ ಅನ್ನತಕ್ಕಂಥ ನಾಣ್ಯವನ್ನು ಕೂಡ ಅವರು ಟಂಕಿಸ್ತಾರೆ. ದಟ್ ಸ್ಪೀಕ್ಸ್ ಅಬೌಟ್ ದ ಸುಪ್ರಿಮೆಸಿ ಆಫ್ ದ ಕಿಂಗ್. ಒಬ್ಬ ರಾಜನ ಸಾರ್ವಭೌಮತ್ವವನ್ನು ಅದು ತೋರಿಸುತ್ತೆ. ಈಗ ಒಂದು ದೇಶ ಅಂತ ಅಂದಮೇಲೆ ಆ ದೇಶ ಅಂದ ಮೇಲೆ ದೇಶಕ್ಕೊಂದು ಕರೆನ್ಸಿ ಇರುತ್ತಲ್ವ, ಪ್ರತಿಯೊಂದು ದೇಶಕ್ಕೊಂದು ಕರೆನ್ಸಿ ಇರುತ್ತಲ್ವ. ನಮ್ಗೊಂದು ರೂಪಾಯಿ ಅಂತ ಕರಿತೀವಿ, ಅದು ಈ ದೇಶದ ಕರೆನ್ಸಿ. ಅದನ್ನು ಕಂಟ್ರೋಲ್ ಮಾಡೋದು RBI. ಇಲ್ಲಾಂದ್ರೆ ಇಡೀ ದೇಶದ ಆರ್ಥಿಕತೆ ನಮ್ಮ ಕಂಟ್ರೋಲ್ ಸಿಗೋದಿಲ್ಲ. ಅದು ಈ ದೇಶದ ಸಾರ್ವಭೌಮತ್ವ ಹೋಗ್ತದೆ. ಇಟ್ ಬಿಕಮ್ಸ್ ದ ಸುಪ್ರಿಮಸಿ ಆಫ್ ದ ಕಂಟ್ರಿ. ಅದೇ ರೀತಿ ಇವನು ಕೂಡ ಈ ಕಂಠೀರಾಯಿ ಅಂತಕ್ಕಂಥ ವರಹ ಅಂದ್ರೆ ಚಿನ್ನದ ನಾಣ್ಯಗಳನ್ನು ಕೂಡ ಟಂಕಿಸ್ತಾನೆ. ಆಮೇಲೆ ಒಂದಷ್ಟು ದೇವಸ್ಥಾನ, ನರಸಿಂಹ ದೇವಾಲಯವನ್ನು ಕೂಡ ಶ್ರೀರಂಗಪಟ್ಟಣದಲ್ಲಿ ಅವರು ನಿರ್ಮಾಣವನ್ನು ಮಾಡ್ತಾರೆ. ಇದು ನರಸಿಂಹ ಏನೋ ನಮ್ಮ ಕಂಠೀರವ ನರಸರಾಜ ಒಡೆಯರವರ ಕಾಲ. ಈ ಕಂಠೀರವ ನರಸರಾಜ ಒಡೆಯರ ಆದ್ಮೇಲೆ ಕೂಡ ದೇವರಾಜ ಒಡೆಯರ್ ಬರ್ತಾರೆ, ದೊಡ್ಡ ದೇವರಾಜ ಒಡೆಯರು. ಆ ದೊಡ್ಡ ದೇವರಾಜ ಒಡೆಯರ ಕಾಲದಲ್ಲಿ ಕೂಡ ಅಂತ ಪ್ರಗತಿ ಸಾಧಿಸಲಿಲ್ಲ. ಬಹಳ ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ರೂಲರ್ ಆಫ್ ಮೈಸೂರು ಅಲ್ಲಿ ಒಡೆಯರ್ ವಾಸ್ ಚಿಕ್ಕ ದೇವರಾಜ ಒಡೆಯರ್. ಚಿಕ್ಕ ದೇವರಾಜ ಒಡೆಯರ್ ಪ್ರಾರಂಭಿಕ ಅರಸರುಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಒಬ್ಬ ರಾಜನಾಗಿರ್ತಾನೆ. ಅವರು ಸುಮಾರು ಒಂದು 31 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. 1673ರಿಂದ 1704 ಆಲ್ಮೋಸ್ಟ್ 31 ಇಯರ್ಸ್. ಇದನ್ನ ನಾನು ಹೇಳುವಾಗ ನಿಮಗೆ ನೆಕ್ಸ್ಟ್ ಕ್ಲಾಸ್ ನಾಳೆ ತಗೋತೀನಿ. ನಿಮಗೆ ಇದರಲ್ಲಿ ನೀವು 4-5 ಪುಸ್ತಕಗಳನ್ನು ನೆನಪಿಟ್ಕೋಬೇಕು ಆಸ್ ಎ ಸೋರ್ಸ್ ಮೈಸೂರು ಒಡೆಯರ್ ಬಗ್ಗೆ. ಹಾಗಾದ್ರೆ ನಾವು ಆಧಾರಗಳನ್ನು ನೀವು ಪ್ರಾರಂಭದಲ್ಲಿ ಹೇಳಿದ್ರಲ್ಲ, ಯಾವ ಪ್ರಮುಖವಾದ ಆಧಾರಗಳನ್ನು ನಾವು ಇಟ್ಕೋಬೇಕು ಅಂತ ಯೋಚನೆ ಮಾಡಿದಾಗ, ಚಿಕ್ಕದೇವರಾಜ ಒಡೆಯರ್ ಹಿಮ್ಸೆಲ್ಫ್ ವಾಸ್ ಎ ರೈಟರ್, ಹಿಮ್ಸೆಲ್ಫ್ ವಾಸ್ ಎ ಸ್ಕಾಲರ್. ಸ್ವತಃ ಚಿಕ್ಕದೇವರಾಜ ಒಡೆಯರು ಸಾಹಿತಿಗಳಾಗಿದ್ದರು, ಬರಹಗಾರರಾಗಿದ್ದರು. ಹಾಗಾಗಿ ಚಿಕ್ಕದೇವರಾಜ ಭಿನ್ನಪ ಅಂತ ಒಂದು ಪುಸ್ತಕ ಬರೀತಾರೆ. ಚಿಕ್ಕದೇವರಾಜ ಭಿನ್ನಪ, ಭಿನ್ನಪ ಅಂದ್ರೆ ಭಿನ್ನವಿಸಿಕೊಳ್ಳೋದು, ಹೇಳ್ಕೊಳ್ಳೋದು. ಈ ಪುಸ್ತಕ ವಿಶೇಷವಾಗಿ ಈ ಮೇಲುಕೋಟೆಯ ಚೆಲುವನಾರಾಯಣ ದೇವಸ್ಥಾನ ಇದೆಯಲ್ಲ, ಮೇಲುಕೋಟೆ ಕೇಳಿದಿರ, ಮಂಡ್ಯ ಜಿಲ್ಲೆಗೆ ಬರುತ್ತೆ. ಈಗ ಅದು ಪಾಂಡವಪುರ ಶ್ರೀರಂಗಪಟ್ಟಣ. ಅಲ್ಲಿ ಚೆಲುವನಾರಾಯಣ ಟೆಂಪಲ್ ಇದೆ. ಆ ಚೆಲುವನಾರಾಯಣ ಟೆಂಪಲ್ ಅಲ್ಲಿ ಆ ಚೆಲುವನಾರಾಯಣನ ಹೊಗಳಿ ಬಂದಂಥದ್ದು ಅಥವಾ ಅವನ ವಿರಮಿಸಿಕೊಂಡದ್ದು ಚಿಕ್ಕದೇವರಾಜ ಭಿನ್ನಪ್ಪ. ಆ ಪುಸ್ತಕ ಆಗ್ಬೋದು, ಅಥವಾ ಈ ಚಿಕ್ಕದೇವರಾಜ ರಾಯ ವಂಶಾವಳಿ ಅಂತ ಒಂದು ಪುಸ್ತಕ ಇದೆ, ಚಿಕ್ಕದೇವರಾಯ ವಂಶಾವಳಿ. ಇದು ಯಾರು ತಿರುಮಲಾರ್ಯ ರಚನೆ ಮಾಡಿದಂಥದ್ದು. ಹಾಗೆ ತಿರುಮಲಾರ್ಯ ಬರೆದ ಇನ್ನೊಂದಿದೆ, ಚಿಕ್ಕರಾಜ ವಿಜಯವಂತೆ. ಚಿಕ್ಕರಾಜ ವಿಜಯವಂತೆ
ಇದ್ರ ಜೊತೆಯಲ್ಲಿ ಈ ಕಂಠೀರವ ನರಸರಾಜನ ಅವನ ಬಗ್ಗೆ ಕೂಡ ಕಂಠೀರವ ನರಸರಾಜ ವಿಜಯ ಅಂತ ಹೇಳಿ ಅವನು ಒಂದು ಪುಸ್ತಕ ಇದೆ. ಅದನ್ನ ಈ ಗೋವಿಂದ ವೈದ್ಯ ಅವನು ರಚನೆ ಮಾಡ್ತಾನೆ. ಇದು ಸಾಹಿತ್ಯದ ಗ್ರಂಥಗಳಾಗ್ತದೆ. ಮೈಸೂರಿನ ಆಡಳಿತ, ಮೈಸೂರಿನ ಅರಸರ ಇತಿಹಾಸವನ್ನ ಪುನರ್ರಚನೆ ಮಾಡಬೇಕಾದ್ರೆ ನಮಗೆ ಸ್ಮಾರಕಗಳು ಸಿಗುತ್ತೆ, ನಮಗೆ ಶಾಸನಗಳು ಸಿಗುತ್ತವೆ, ಮತ್ತೆ ಆರ್ಕೈವಲ್ ಮೆಟೀರಿಯಲ್ಸ್ ಅಂದ್ರೆ ನಿಮಗೆ ಪತ್ರಗಾರ ಇಲಾಖೆಯಲ್ಲಿ ಸಾಕಷ್ಟು ದಾಖಲೆಗಳು ನಿಮಗೆ ಸಿಗುತ್ತೆ. ಸೊ ಮೈಸೂರಿನ ಇತಿಹಾಸ ನಾವು ಆಲ್ಮೋಸ್ಟ್ 17ನೇ ಶತಮಾನದಿಂದ ಪ್ರಾರಂಭ ಮಾಡೋದ್ರಿಂದ 1947ವರೆಗೆ ಆಲ್ಮೋಸ್ಟ್ ಆಧುನಿಕ ಕರ್ನಾಟಕ, ಆಧುನಿಕ ಭಾರತ ಅಂತ ಹೇಳ್ತೇವೆ. ನಾನು ಆಗಲೇ ನನಗೆ 1600 ಅಂದ್ರೆ 17th ಸೆಂಚುರಿ. ಸೊ 17ನೇ ಶತಮಾನದಿಂದ ಇಲ್ಲಿವರೆಗೆ ತಗೊಂಡ್ರೆ ಸುಮಾರು 250 ವರ್ಷಗಳ ಕಾಲದ ಇತಿಹಾಸಕ್ಕೆ ನಮಗೆ ಸಾಕಷ್ಟು ಆಧಾರಗಳು, ಗ್ರಂಥಗಳು ಸಿಗುತ್ತವೆ. ಆ ಆಧಾರ ಗ್ರಂಥಗಳನ್ನ ಇಟ್ಟುಕೊಂಡೇ ನಾವು ಮೈಸೂರು ಅರಸರ ಒಂದು ಇತಿಹಾಸವನ್ನ ಅಥವಾ ಚರಿತ್ರೆಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. I think I'll stop it here. Next class again. ಇವರಿಗೆ ನನಗೆ ಇದು ನಾನು ಹೋಗ್ಬೇಕು. ನಾನು ಚಿಕ್ಕದೇವರಾಜ ಒಡೆಯರ್ ಸ್ಟಾಪ್ ಮಾಡಿದ್ದೀನಿ. ಐ ವಿಲ್ ಸ್ಟಾರ್ಟ್ ಚಿಕ್ಕದೇವರಾಜ ಒಡೆಯರ್. ಯಾಕೆಂದ್ರೆ ಚಿಕ್ಕದೇವರಾಜ ಒಡೆಯರ್ ಸೆಪರೇಟ್ ಆಗಿ ಓದ್ಕೊಳ್ಳಿ. ನಾನು ನಿಮಗೆ ಈ ಪ್ರಾರಂಭದಲ್ಲಿ ಇಂಟ್ರೊಡಕ್ಷನ್ ಕೊಟ್ಟೆ, ಇತಿಹಾಸದ ಬಗ್ಗೆ ಏನು ಅಂತ ನಿಮಗೆ ಜನರಲ್ ಇಂಟ್ರೊಡಕ್ಷನ್ ಕೊಟ್ಟೆ, ಅದರ ಇಂಪಾರ್ಟೆನ್ಸ್ ಏನು ಅಂತ ನಿಮ್ಗೆ ಹೇಳಿದೆ. ಆಮೇಲೆ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಅವನತಿ ಹೊಂದಿದ ಮೇಲೆ ಅದು ಒಂಥರ ದೊಡ್ಡ ಆಲದ ಮರ ಇದ್ದ ಹಾಗೆ. ಆಲದ ಮರದಲ್ಲಿ ಇದ್ದಂತ ಸಣ್ಣ ಸಣ್ಣ ಪುಟ್ಟ ಈ ರಾಜ್ಯಗಳು, ಸಣ್ಣ ಪುಟ್ಟ ಪ್ರಾಂತ್ಯಗಳನ್ನು ಕೂಡ ಹೇಗೆ ತವಕ ಮಾಡ್ತಾ ಇರ್ತವೆ. ನಾವು ಇಂಡಿಪೆಂಡೆಂಟ್ ಆಗ್ಬೇಕು. ಎಲ್ರಿಗೂ ಆಗುದಿಲ್ಲ, ಕೆಲವ್ರಿಗಾಗತ್ತೆ. ಕೆಳದಿ ನಾಯಕರಿಗಾಗ್ಬೋದು, ಮೈಸೂರು ಒಡೆಯರ್ಗಾಗ್ಬೋದು, ಅಥವಾ ಯಲಹಂಕ ಪ್ರಭುಗಳಿಗಾಗ್ಬೋದು, ಚಿತ್ರದುರ್ಗ ನಾಯಕರಿಗಾಗ್ಬೋದು, ಮಧುರೈನವ್ರಿಗಾಗ್ಬೋದು, ತಂಜಾವೂರಿನವ್ರಾಗ್ಬೋದು. ಚಾಣಕ್ಯ ಯಾವಾಗಲೂ ಒಂದು ಮಾತು ಹೇಳ್ತಾನೆ, ಗೊತ್ತಿರಬೇಕು, ಅರ್ಥಶಾಸ್ತ್ರ ಬರ್ತಾರೆ ಚಾಣಕ್ಯ. ಅವನು ಯಾವಾಗಲೂ ಒಂದು ಮಾತು ಹೇಳ್ತಾನೆ ಅವನ ಅರ್ಥಶಾಸ್ತ್ರದಲ್ಲಿ, ನೀವು ನಿಮ್ಮ ಶತ್ರುವನ್ನ ಬಲಶಾಲಿಯಾಗಿದ್ದಾನ ಇಲ್ವೋ ಅನ್ನೋದನ್ನ ಹೇಗೆ ನೀವು ಪತ್ತೆ ಹಚ್ತೀರಿ. ಇಟ್ ಈಸ್ ಎ ವೆರಿ ಸಿಂಪಲ್ ಟೆಸ್ಟ್. ಇಟ್ ಈಸ್ ಎ ವೆರಿ ಸಿಂಪಲ್ ಸೈಕಲಾಜಿಕಲ್ ಟೆಸ್ಟ್. ಹೇಗಪ್ಪ ಅಂದ್ರೆ, ನೀವು ಮನೆಯಲ್ಲಿ ಅನ್ನ ಬೇಯಿಸ್ತೀರಲ್ಲ, ನೀವು ಅನ್ನ ಬೇಯಿಸುವಾಗ ಅನ್ನ ಬೆಂದಿದೆಯೋ ಇಲ್ವೋ ಅಂತ ಎಲ್ಲಿ ನೋಡ್ತೀರಿ, ಎಲ್ಲಿ ಕೈ ನೋಡ್ತೀರಿ? ಆ ಕೊನೆಯ ಭಾಗದಲ್ಲಿ. ಯಾರು ಮಧ್ಯದಲ್ಲಿ ಕೈ ಇಡೋದಿಲ್ಲ ಅಲ್ವಾ? ನೀವು ಮಧ್ಯದಲ್ಲಿ ಕೈ ಇಟ್ಟರೆ, ಬೆರಳಿಟ್ರೆ ಸುತ್ತಮುತ್ತದೆ, ಬಿಕಾಸ್ ಇಟ್ ಇಸ್ ವೆರಿ ಸ್ಟ್ರಾಂಗ್. ಹಾಗೆ ಒಬ್ಬ ಶತ್ರುವನ್ನ ನೀವು ಅಳಿಬೇಕಾದ್ರೆ, ಅವನ್ನ ಅಟ್ಯಾಕ್ ಮಾಡಬೇಕಂದ್ರೆ ನೀವು ಸ್ಟ್ರೈಟ್ ಆಗಿ ಕ್ಯಾಪಿಟಲ್ ಸಿಟಿ ಮೇಲೆ ಅಟ್ಯಾಕ್ ಮಾಡಬಾರ್ದು. ಯು ಹ್ಯಾವ್ ಟು ಅಟ್ಯಾಕ್ ಅಟ್ ದ ಬಾರ್ಡರ್ ಏರಿಯಾಸ್, ಅಟ್ ದ ಫ್ರಿಂಜ್ ಏರಿಯಾಸ್. ಯಾವ ರಾಜ್ಯದ ಗಡಿ ಪ್ರದೇಶಗಳು, ಸಾಮಾನ್ಯ ಗಡಿ ಪ್ರದೇಶಗಳು ಅಷ್ಟೊಂದು ಸಶಕ್ತವಾಗಿರುವುದಿಲ್ಲ, ಪ್ರಬಲವಾಗಿರುವುದಿಲ್ಲ, ಅವು ದುರ್ಬಲವಾಗಿರುತ್ತವೆ. ಆ ಕಾರಣಕ್ಕಾಗಿ ಆ ಪ್ರದೇಶಗಳ ಮೇಲೆ ನೀವು ಅಟ್ಯಾಕ್ ಮಾಡೋದ್ರಿಂದ ಯು ಕ್ಯಾನ್ ಡೆಫಿನೆಟ್ಲಿ ವಿನ್ ಓವರ್ ಯುವರ್ ಎನಿಮೀಸ್ ಅಂಡ್ ಗೆಟ್ ಯುವರ್ ಸೆಲ್ಫ್ ಇನ್ ಟು ದ ನೇಮ್ ಕ್ಯಾಪಿಟಲ್ ಸಿಟೀಸ್ ಅಂತ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಯಾವಾಗ ಈ ಇದು ನಮ್ಮ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ನಶಿಸಿ ಹೋಗ್ತದೋ ಆವಾಗ ದೂರದಲ್ಲಿ ಇರ್ತಕ್ಕಂಥ ವೀಕ್ ಆಗಿದ್ದವರು ಇದಕ್ಕೆ ಕ್ರಾಂತಿ ಆಗ್ತದೆ. ಮೈಸೂರು ಹಂಗೆ they become strong and over a period of time, because of Raja Wadiyar and because of Kanthirava Narasimha Wadiyar, Mysore could establish itself as one of the important political entities of Karnataka during 17th century. 16 ಮತ್ತು 17ನೇ ಶತಮಾನದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ರಾಜ್ಯಕ್ಕೆ ಮನೆತನವಾಗಿ ಮೈಸೂರು ಅಸ್ತಿತ್ವಕ್ಕೆ ಬರ್ತದೆ. ಇಷ್ಟು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ ರಾಜ ಒಡೆಯರ್ ಬಗ್ಗೆ ಕ್ವಶನ್ ಕೇಳ್ತಾರೆ, ನನಗೆ ಗೊತ್ತಿಲ್ಲ, ಏನು 15 ನಿಮಿಷ ಕೇಳ್ತಾರ, 10 ಮಾರ್ಕ್ಸ್. ಸೊ ರಾಜ ಒಡೆಯರ್ ಬಗ್ಗೆ ನೀವು ಮಾಡ್ಕೊಳ್ಳಿ, ಬಿಕಾಸ್ ಅವರೇ ಬುನಾದಿನ ಆಗ್ತಾರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ನಿಮಗೆ ಚಿಕ್ಕದೇವರಾಜ ಒಡೆಯರ್. ಅವ್ರದ್ದು ಎರಡು ರೀತಿಯಲ್ಲೂ ನೀವು ಗಮನಿಸಬಹುದು. ಬರೀ ಇತಿಹಾಸದಲ್ಲಿ ಏನು ಘಟನೆಗಳಿದೆ, ಏನೇನು ಯುದ್ಧ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಯುದ್ಧದ ಹಿಂದೆ ಕಾರ್ಯತಂತ್ರಗಳಿದೆ. ಯುದ್ಧವನ್ನು ಯಾಕೆ ಮಾಡ್ತಾನೆ, ಉದ್ದೇಶ ಏನಿತ್ತು, ಆಮೇಲೆ ನಂತರದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗ್ತದೆ. ಮತ್ತು ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಆತ ತೆಗೆದುಕೊಳ್ಳುವ ನಿರ್ಧಾರಗಳು ಹೇಗೆ ಸಾಮಾಜಿಕವಾದ ಬದಲಾವಣೆಗೆ ಕಾರಣವಾಗ್ತದೆ. ಇದು ಇತಿಹಾಸದ ಅಪ್ರೋಚ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ? ಎಲ್ರಿಗೂ ಏನಾದ್ರು ಇದೆಯಾ ಡೌಟ್ಸ್ ಇದ್ರೆ ಕೇಳಿ. ನೀವು ನರಸರಾಜ ಕಂಠೀರವ ನರಸರಾಜ ಒಡೆಯರು ಬಹಳ ಪ್ರಸಿದ್ಧಿಯನ್ನು ಪಡ್ಕೊಳ್ತಾರೆ. ಒಂದು ಅಫ್ಕೋರ್ಸ್ he was a warrior, he was a trained warrior and ಆತನಿಗೆ ಎಲ್ಲ ಯುದ್ಧದ ಪಟ್ಟುಗಳು ಗೊತ್ತಿತ್ತು. ಅವನೊಬ್ಬ ಆಕಾಂಕ್ಷಿಯಾಗಿದ್ದ, ಮಹತ್ವಾಕಾಂಕ್ಷಿಯಾಗಿದ್ದ. This is one thing. That is why ಅವನು ಸತ್ಯಭಾಮನ ಎತ್ಕೊಂಡ್ಬರ್ತಾನೆ, ಹೊಸೂರಿಗೆ ಹೋಗ್ತಾನೆ, ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ವಿಸ್ತಾರ ಮಾಡುವ ಕಾರಣಕ್ಕಾಗಿ ನಾನು ಎರಡು, ಅವನು ಯಾಕೆ ಕಾರಣ ಇಂಪಾರ್ಟೆಂಟ್ ಅಂದ್ರೆ
ನಮ್ಮ ಚಾಮರಾಜನಗರ ದೃಷ್ಟಿ ಏನಂದ್ರೆ ಅವನ ಪಟ್ಟದ ಅರಸಿದಾರಲ್ಲ, ಅವನ ಪಟ್ಟದ ಅರಸಿ ಬುದ್ಧಾಜಮ್ಮ ಅಂತ ಹೇಳಿ. ಈ ಬುದ್ಧಾಜಮ್ಮ ನಮ್ಮ ಯಳಂದೂರು ತಾಲೂಕಿನವರು ಅಂತ ಹೇಳ್ತಾರೆ. ಬಹಳ ಜನಕ್ಕೆ ಕನೆಕ್ಟ್ ಆಗೋದಿಲ್ಲ. ಈಗ ನಮ್ಗೆ ಯಾಕೆ ಕನೆಕ್ಟ್ ಆಗುತ್ತೀವಿ ಅಂದ್ರೆ ಇದೇ ಪಾಠ ನಾನು ಬೈಲಹೊಂಗಲಲ್ಲೋ ಮಂಗಳೂರಲ್ಲ ಪಾಠ ಮಾಡಿದರೆ ಅವ್ರು ಕನೆಕ್ಟ್ ಆಗೋದಿಲ್ಲ. ಅವರು ಬುದ್ಧಾಜಮ್ಮ ಯಳಂದೂರು, ಹೌದು ಸರ್ ಯಳಂದೂರು ಅಂದ್ಕೊಂಡ್ಬಿಡ್ತಾರೆ. ಆದ್ರೆ ಯಳಂದೂರಿನಲ್ಲಿ ಆ ಒಂದು ಸಣ್ಣ ಗ್ರಾಮ, ಆ ಸಣ್ಣ ತಾಲೂಕ ಮೈಸೂರಿನ ಅರಸರಿಗೆ ಪಟ್ಟದ ಅರಸಿಯನ್ನು ಕೊಡುತ್ತಲ್ಲ, ದಟ್ ಬಿಕಮ್ಸ್ ಪೊಲಿಟಿಕಲ್ ಇಂಪಾರ್ಟೆಂಟ್. ಅದು ಇನ್ನೊಂದು ಕಾರಣಕ್ಕಾಗಿ ಚಿಕ್ಕದೇವರಾಜ ಒಡೆಯರ್ ಹೆಂಡತಿ ಕೂಡ ಹೇಳ್ಕೊಳ್ತಾರೆ. ಚಿಕ್ಕದೇವರಾಜ ಒಡೆಯರು ಬಹಳ ದೊಡ್ಡ ರಾಜ, ಅವನ ಹೆಂಡತಿ ಪಟ್ಟದರಸಿ. ಈ ಪಟ್ಟದರಸಿ ಅರ್ಥ ಮಾಡ್ಕೋಬೇಕು. ಈ ನಮ್ಮ ಗಾಂಧರ್ವ ವಿವಾಹ ಆಗಿ ಗಾಂಧರ್ವ ರಾಣಿಯರಲ್ಲ, ನಮ್ಮ ಗಾಂಧರ್ವ ರಾಣಿ ಅಂತ ಹೇಳ್ತೀವಿ, ಬೇರೆ ಹೆಸರು ಕರೆಯೋದು ಬೇಡ ಅಂತ ಹೇಳಿ ಅಂತಃಪುರದಲ್ಲಿರುವ ಇತರ ಏನೋ ರಾಣಿಯರ ಬಗ್ಗೆ ನಾವು ಸಣ್ಣದಾಗಿ ಮಾತಾಡೋದು ಬೇಡ ಅಂತ ಹೇಳಿ. ಸೊ ಹಾಗಾಗಿ ಅವರು ಅಲ್ಲಿ ಏನೋ ಚಿಕ್ಕದೇವರಾಜ ಒಡೆಯರನ ಹೆಂಡತಿ ಕೂಡ ಅಂದ್ರೆ ಪಟ್ಟದರಸಿ ಲಿಂಗರಾಜೇಶ್ವರಿ ಒಂದು ದೇವಜಮ್ಮಣಿ, ಶಿ ಇಸ್ ಆಲ್ಸೋ ಫ್ರಮ್ ಯಳಂದೂರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ನರಸರಾಜದ್ದು ನಾನು ಹೇಳಿದ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಅವರ ಅಂತಃಪುರದಲ್ಲಿ ಬಂಗಾರ ದೊಡ್ಡಿ ಅಂತ ಹೇಳ್ತಾರೆ. ಹಾಗೆ ದೇವದಾಸಿ ವೇಷಿ ಅವಳು ಬಹಳ ಹೆಸರನ್ನ ಮಾಡ್ತಾಳೆ. ನಾಟ್ಯ ಪ್ರವೀಣೆ ಅವಳು, ಸಾಂಸ್ಕೃತಿಕವಾಗಿ ಕಲಾ ದೃಷ್ಟಿಯಿಂದ ಸಾಕಷ್ಟು ಪ್ರತಿಭೆಯನ್ನು ಹೊಂದಿದಂತ ಒಬ್ಬ ಹೆಣ್ಣುಮಗಳು ಅವಳು. ಸೊ ಹಾಗಾಗಿ ಈ ರಾಜಕೀಯರಾಗಿದ್ದಾನೆ, ಯಾವುದೋ ಒಂದು ಕಾರ್ಯಕ್ರಮ ಹೋಗ್ತಾರೆ, ಗೊತ್ತಾಗಿದ್ದ ಅವರಿಗೆ ಇವಳು ಬಹಳ ಸುಂದರವಾಗಿದ್ದಾಳೆ, ಇವಳು ಒಂದಷ್ಟು ಟ್ಯಾಲೆಂಟ್ ಇದೆ ಅಂತ ಗೊತ್ತಾದಾಗ ಅವ್ರ ಮನೆಗೆ ಯಾಕೆ ಬರಬಾರ್ದು ಅಂತ ಇನ್ವೈಟ್ ಮಾಡಬೇಡ. ಆಗಿನ ಕಾಲದಲ್ಲಿ ಹಾಗೆ ತರ ಇದ್ದಿತ್ತು. ಸೊ ಹಾಗಾಗಿ ಶಿ ವಾಸ್ ಎ ಟ್ಯಾಲೆಂಟೆಡ್ ಏನೋ ಆರ್ಟಿಸ್ಟ್. ಅವಳಿಗೆ ಸಾಮಾಜಿಕವಾದ ಕಳಕಳಿ ಇದೆ. ಅವಳಿಗೆ ಸಾಮಾಜಿಕ ಕಳಕಳಿ ಇರೋದ್ರಿಂದ ಈ ಶ್ರೀರಂಗಪಟ್ಟಣ ಆಗಾಗ್ಗೆ ಅವರ ರಾಜಧಾನಿಯಲ್ಲಿ ಈ ಕಾವೇರಿ ನದಿ ಹೆಚ್ಚು ಪ್ರವಾಹಕ್ಕೆ ಬರ್ತಾ ಇದೆ. ಪ್ರವಾಹಕ್ಕೆ ಬಂದಾಗ ನದಿಯ ನೀರು ಅವರ ರಾಜ ಮನೆತನದವರೆಗೂ ಬರ್ತಾ ಇದೆ. ಇದನ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಕೆಲವು ಕಾಲುವೆಗಳ ನಿರ್ಮಾಣ ಮಾಡಬೇಕು ಅಂತ ಹೋಗ್ತಾರೆ. ಆ ರೀತಿ ಕಾಲುವೆಗಳ ನಿರ್ಮಾಣ ಮಾಡಬೇಕು ಅಂತ ಹೋದಾಗ ಬಂಗಾರ ದೊಡ್ಡಿ ನಮ್ಮಲ್ಲಿದ್ದಂತ ಎಲ್ಲ ಏನೋ ಚಿನ್ನ ವಜ್ರ ವೈಡೂರ್ಯಗಳನ್ನೆಲ್ಲ ಆಕೆ ದಾನವಾಗಿ ಕೊಟ್ಟು ಸಾರ್ವಜನಿಕರಿಗೆ ರೈತರಿಗೆ ಅನುಕೂಲವಾಗಲಿ ಅಂತ ಹೇಳಿ ಅವಳು ಕಾಲುವೆಯನ್ನು ಕಟ್ಟಿಸ್ತಾರೆ. That is why she becomes very important. Even today it is called ಬಂಗಾರ ದೊಡ್ಡಿ ಕಾಲುವೆ. ಅಂದ್ರೆ ಇದು ಬಹಳಷ್ಟಿದೆ ನಮ್ಮ ಇತಿಹಾಸದಲ್ಲಿ. ಬಹಳ ವಿಶಾಲವಾದ ಮನಸ್ಸಿರ್ತಕ್ಕಂಥವರು, ಸಮಾಜಮುಖಿಯಾಗಿ ಯೋಚನೆ ಮಾಡ್ತಕ್ಕಂಥ ಕಲಾವಿದರಿದ್ದಾರೆ. ಸಮಾಜಮುಖಿ ಆಕೆ ವೇಶ್ಯೆ ಅನ್ನೋ ಕಾರಣಕ್ಕಾಗಿ ನಾವು ಆಕೆಯನ್ನ ಕಡೆಗಣಿಸಬೇಕಾದಂತ ಅಗತ್ಯ ಇಲ್ಲ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಏನಾದ್ರು ನಿಮಗೆ ಡೌಟ್ಸ್ ಇದ್ರೆ ಪ್ಲೀಸ್ ಕೇಳಿ. ನೋಟ್ ಮಾಡ್ಕೊಂಡಿದ್ದೀರಾ? ಆಯ್ತು, ಆಮೇಲೆ ಮೇಡಮ್ ಹತ್ರ ಕೇಳ್ತೀನಿ. ನನ್ನ ಕೇಳಕ್ಕಾಗ್ತಿದ್ರೆ ನಾಳೆನೂ ಬರ್ತೀನಿ ಹೇಳಿ. ರಾಜ ಒಡೆಯರು ರಾಮಸಮುದ್ರ ಎಸ್ ಟಿ ಕೋಟೆ ಇಲ್ಲೆಲ್ಲ ಆಕ್ರಮಣ ಮಾಡ್ಕೊಂಡು ಹಸ್ತನ ವಹಿಸ್ಕೊಂಡಾಗ ಅಲ್ಲಿನ ಇವರಿಂದ ಅವರೆಲ್ಲ ಸಣ್ಣ ಪುಟ್ಟ ಪಾಠಗಾರರು. ಅವರೆಲ್ಲ ಈ ಉದಾಹರಣೆಗೆ ಏನಂದ್ರೆ ಇತಿಹಾಸದಲ್ಲಿ ಎಲ್ಲವೂ ದಾಖಲಾಗುವುದಿಲ್ಲ. ಯಾಕಂದ್ರೆ ನಮಗೆ ಇರ್ತಕ್ಕಂಥ ಆಧಾರಗಳೇನಂದ್ರೆ ಈಗ ಕೆಲವು ಇರ್ತಕ್ಕಂಥ ಆಧಾರಗಳು ನಾನು ಆಗಲೇ ಪುಸ್ತಕಗಳ ಹೆಸರು ಹೇಳಿದೆ. ಈಗ ಕೆಲವು ಕಡೆ ಇವರು ಹೇಳ್ಕೊಡ್ತಾರೆ, ಚಿಕ್ಕದೇವರಾಜ ಒಡೆಯರ್ ಅವ್ರ ಪುಸ್ತಕ ಬರ್ಕೊಳ್ಳುವಾಗ ಅವರು ಹೇಳ್ಕೊಡ್ತಾರೆ ಏನಂತ. ನಾವು ಈಗ ನಾನು ಆಗ್ಲೇ ಹೇಳಿದಲ್ಲ, ಚಿಕ್ಕದೇವರಾಜ ಒಡೆಯರ್ ಸಂಬಂಧಪಟ್ಟಂಗೆ ಅವರ ವಂಶಾವಳಿ ಬಗ್ಗೆ ಆಗ್ಬೋದು, ಅಥವಾ ಚಿಕ್ಕದೇವರಾಜ ಭಿನ್ನಪ್ಪ ಅಂತ. ನಮಗೇನಾಗುತ್ತೆ ಇತಿಹಾಸದಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಮಾಹಿತಿ ಸಿಗೋದಿಲ್ಲ. ನಮಗೆ ಇರ್ತಕ್ಕಂಥ ಮಾಹಿತಿ, ನಮಗಿರ್ತಕ್ಕಂಥ ಗ್ರಂಥಗಳನ್ನ ಆಧರಿಸಿಕೊಂಡು ನಾವು ಇದಕ್ಕೆ ಕನ್ಸ್ಟ್ರಕ್ಟ್ ಮಾಡಬೇಕು. ಆಮೇಲೆ ಎಲ್ಲವನ್ನೂ ನಾವು ಆದ್ಯತೆ ಮೇರೆಗೆ ಪರಿಗಣಿಸಕ್ಕೆ ಇತಿಹಾಸದಲ್ಲಿ ಆಗೋದಿಲ್ಲ. ಸಂಸ್ಕೃತಿ ಏನಾಗುತ್ತೆ, ನಮ್ಮಲ್ಲಿ ಇನ್ಸ್ಕ್ರಿಪ್ಷನ್ ಸಿಗೋದಿಲ್ಲ, ಶಾಸನಗಳೆಲ್ಲ ಸಿಗೋದಿಲ್ಲ. ಇರಬಹುದು, ನಮಗೆ ಸಿಗದೆ ಇರಬಹುದು, ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹಿಸ್ಟ್ರಿ ಏನಂದ್ರೆ ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಈಗ ನಾನು ಏನ್ ಹೇಳಿದ್ದೀನಲ್ಲ, ಇದು ಫೈನಲ್ ಅಲ್ಲ. ನಾಳೆ ನೀವೇ ಇತಿಹಾಸದ ಮೇಷ್ಟ್ರಾಗಿ ಇತಿಹಾಸದ ಬಗ್ಗೆ ಆಸಕ್ತಿಯಿಂದ ನೀವೇನಾದ್ರು ಸಂಶೋಧನೆ ಮಾಡೋದು ಶುರು ಮಾಡಿದಾಗ ನಿಮ್ಗೆ ಯಾವ್ದಾದ್ರು ಶಾಸನ ಸಿಗ್ಬಹುದು, ನಿಮ್ಗೊಂದು ಪುಸ್ತಕ ಸಿಗ್ಬಹುದು, ಅಥವಾ ಇರೋ ಪುಸ್ತಕವನ್ನು ನೀವು ನೋಡೋ ದೃಷ್ಟಿಕೋನ ಬೇರೆ ನೀವು ಅದನ್ನ ಅನಲೈಸ್ ಮಾಡಬಹುದು. ಆಗ ನಮ್ಮ ಇತಿಹಾಸದ ತಿಳುವಳಿಕೆ ಇದೆಯಲ್ಲ, ಇತಿಹಾಸದ ಬಗ್ಗೆ ಜ್ಞಾನ ಇದೆಯಲ್ಲ, ಅದು ಬದಲಾವಣೆ ಆಗ್ತಾ ಸುಧಾರಣೆ ಆಗ್ತಾ ಹೋಗ್ತದೆ. ಹೇಳಿದ ತಕ್ಷಣ ಹೀಗೆ ಇರಬೇಕು ಅಂತ ಇತಿಹಾಸದಲ್ಲಿ ಯಾವುದು ಕೂಡ ಆಗುತ್ತದೆ. ಬೇರೆ ಏನಾಗಿದೆಯಾ? ನಾಳೆ ಇದೇ ಟೈಮ್ ಇರ್ತೀರಾ?